ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತೆಯೇ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಗುರುಭಕ್ತರಾದ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸಿ ಇಂದಿನ ಸತ್ಸಂಗವನ್ನು ಆರಂಭ ಮಾಡುತ್ತಿದ್ದೇನೆ. ನಾವು ಈಗ ಮಾಂಡುಕ್ಯ ಉಪನಿಷತ್ತನ್ನು ಒಂದು ಎಲ್ಲಿವರೆಗೂ ಕೇಳಿದ್ವಿ ಅಂದರೆ ಶ್ರೀಯುತ ಕೃಷ್ಣ ಅವರು 4 ಅವಸ್ಥೆಗಳನ್ನು ಒಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಜಾಗ್ರತ್, ಸ್ವಪ್ನ, ಅವೆರಡನ್ನ ನಾವು ಕೇಳಿದ್ವಿ ಕಳೆದ ಬಾರಿ. ಈಗ ಕಳೆದ ವಾರ ಬಹಳ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟಲ್ಲಿ ನಿಲ್ಲಿಸಿದ್ರು. ಏನು ಸುಷುಪ್ತಿ ಬಗ್ಗೆ ಹೇಳಬೇಕಿತ್ತು, ಅದನ್ನು ಮುಂದಿನ ಒಂದು ಕಂತಿನಲ್ಲಿ ಹೇಳ್ತೇನೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಿಲ್ಲಿಸಿದ್ರು. ಒಂದು ತುಂಬಾನೇ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟಲ್ಲಿ ನಮ್ಮ ಈ ಒಂದು ಮಾಂಡುಕ್ಯ ಉಪನಿಷತ್ತಿನ ಒಂದು ಪ್ರವಚನ ನಿಂತಿತ್ತು. ಇವತ್ತು ಅದನ್ನು ಮುಂದುವರೆದ ಭಾಗವನ್ನು ಕೇಳೋದಕ್ಕೆ ನಾನಂತೂ ಬಹಳ ಉತ್ಸುಕವಾಗಿ ಕಾಯ್ತಾ ಇದ್ದೇನೆ. ಎಲ್ಲರಿಗೂ ಬಹಳ ಸುಷುಪ್ತಿ ಬಗ್ಗೆ ಏನು ಹೇಳಿದೆ ಅಂತ ಕೇಳಬೇಕಂತ ಎಲ್ಲರಿಗೂ ಬಹಳ ಆಸಕ್ತಿ ಇದೆ. ಇವತ್ತಿನ ಒಂದು ಸತ್ಸಂಗಕ್ಕೆ ಕೃಷ್ಣ ಅವ್ರಿಗೆ ಆತ್ಮೀಯವಾದ ಸ್ವಾಗತವನ್ನು ಎಲ್ಲರ ಪರವಾಗಿ ಕೋರ್ತಾ ಇದ್ದೇನೆ. ಕೃಷ್ಣ ಅವರು ದಯವಿಟ್ಟು ಆರಂಭ ಮಾಡಬೇಕು ಅಂತ ವಿನಂತಿ. ಭಕ್ತಮಾನಸಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತೆಯೇ. ಬೋಧರೂಪಾಯ ಶಾಂತಾಯ ಆನಂದಾಮೃತ ವರ್ಷಿಣೆ ಸಾಧು ಶಂಕರಲಿಂಗಾಯ ಮಂಗಲಂ ಶುಭಮಂಗಲಂ. ಆತ್ಮಾರಾಮಂ ವಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ. ನಮೋ ಜ್ಯೇಷ್ಠಾಯ ಚ ಕನಿಷ್ಠಾಯ ಚ. ಎಲ್ರಿಗೂ ನಮಸ್ಕಾರ. ಈಗ ಮಾಂಡುಕ್ಯ ಉಪನಿಷತ್ತು ಮೊದಲೇ ಹೇಳಿದಾಗೆ ಅತ್ಯಂತ ಚಿಕ್ಕದಾದರೂ ಬಹಳ ಪ್ರಭಾವಶಾಲಿಯಾಗಿದೆ. ಮತ್ತೆ ಈ ಉಪನಿಷತ್ತಿನಲ್ಲಿ ನಾವು ಅದರ ಅರ್ಥವನ್ನು ಅನುಸಂಧಾನ ಮಾಡ್ತಾ ಹೋಗಬೇಕು ಅಂತಂತಂದ್ರೆ ಅದರ ಜಾಡನ್ನು ಹಿಡಿಬೇಕು. ಅದು ನೋಡೋದಕ್ಕೆ ತುಂಬ ಸರಳವಾಗಿದ್ರು, 12 ಮಂತ್ರ ಅಂತ ಅನ್ಸಿದ್ರು ಅದರ ಜಾಡು ತಪ್ಪು ಹೋದರೆ ಮುಂದಿನ ಹೆಜ್ಜೆಗಳು ನಮಗೆ ಅರ್ಥವಾಗೋದಿಲ್ಲ. ಎಷ್ಟೋ ಸಲ ಅದರ ಬಗ್ಗೆ ಗಮನವಿಟ್ಟು ಕೇಳಿದ್ರೂ ಸಹ ಒಮ್ಮೊಮ್ಮೆ ಕೆಲವು ಕಬ್ಬಿಣದ ಕಡಲೆಗಳು ಎದುರಾಗ್ಬಿಡ್ತವೆ. ಈ ಥರ ಹೇಳಿರ್ಲಿಲ್ವಲ್ಲ, ಈ ಥರ ಇರ್ಲಿಲ್ವಲ್ಲ ಅಂತೆಲ್ಲ ಬರುತ್ತೆ. ಹಾಗಾಗಿ ಮಾಂಡುಕ್ಯ ಹೇಳಬೇಕಾದ್ರೆ ಒಂದು ಸ್ವಲ್ಪ 2-3 ಹೆಜ್ಜೆ ಹಿಂದೆ ಹೋಗಿ ಏನಾಗಿದೆ ಅಂತ ಒಂದು ಸಲ ನಾವು ಅದನ್ನು ಪರಾಂಬರಿಸಿ ಮುಂದೆ ಹೆಜ್ಜೆ ಇಡೋದು ಸೂಕ್ತ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಾವು ಹೋದ್ಸಲಿ ಮಾಂಡುಕ್ಯ ಉಪನಿಷತ್ತು ಬಗ್ಗೆ ಮಾತಾಡಿ ಈಗಾಗಲೇ 2-3 ವಾರ ಆಯಿತು ಅಂತ ಅನ್ಸುತ್ತೆ. ಹಾಗಾಗಿ ಒಂದು ಸ್ವಲ್ಪ ಅದರ ಆಯ ತಪ್ಪಿರ್ಲಿಕ್ಕೆ ಸಾಧ್ಯ ಇದೆ. ಸದಾ ಇದರದೇ ನಾವೇನು ಪಾರಾಯಣ ಮಾಡದೇ ಇರೋದ್ರಿಂದ ಇದು ನಮ್ಮಲ್ಲಿ ಸದಾ ಇರಬೇಕು ಅನ್ನೋದೇನಿಲ್ಲ. ಹಾಗಾಗಿ ಅದು ಸಹಜವೇ. ಹಾಗಾಗಿ ಏನ್ ಮಾಡ್ತೀರಿ ಅಂತಂದ್ರೆ ಒಂದು ಸ್ವಲ್ಪ ಮಟ್ಟಿಗೆ ಇದುವರೆಗೂ ಆಗಿರುವಂತಹ ಮಾಂಡುಕ್ಯ ಉಪನಿಷತ್ತಿನ ಶ್ಲೋಕಗಳ ಬಗ್ಗೆ ಒಂದು ಸಲಿ ನಾವು ಕಣ್ಣು ಹಾಯಿಸಿ ಅದರ ಬಗ್ಗೆ ಇನ್ನೊಂದ್ಸಲಿ ವಿಚಾರ ಮಾಡಿ ಇನ್ನೊಂದು ಸ್ವಲ್ಪ ಸೂಕ್ಷ್ಮ ಅಂಶಗಳನ್ನ ಗಮನಿಸಿ ಈ ಮುಂದಿನ 2 ಶ್ಲೋಕಗಳ ಅಥವಾ 2-3 ಶ್ಲೋಕಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅಡಿಪಾಯವನ್ನ ಹಾಕಿ ಆ ಶ್ಲೋಕಗಳ ಬಗ್ಗೆ ತಿಳ್ಕೊಳ್ಳೋದು ಬಹಳ ಒಳ್ಳೆಯದು ಅಂತ ಅನ್ಸುತ್ತೆ. ಹಾಗಾಗಿ ಇದನ್ನ ಮಾಡ್ತಾ ಇದ್ದೀನಿ. ಮೊದಲೇ ಹೇಳಿರೋ ಹಾಗೆ ಈ ಮಾಂಡುಕ್ಯ ಉಪನಿಷತ್ತು ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಬಂದಾಗ ಅದರ ಬಗ್ಗೆ ಒಂದು ಸ್ವಲ್ಪ ಕಾರ್ಯವಹಿಸಿದ್ದು ಸ್ವಾಮಿ ಸಪಪ್ಯಾನಂದರ ಇದು ಪಾಡ್ಕಾಸ್ಟ್ ಏನಿದೆ ಅದನ್ನೆಲ್ಲ ಕೇಳಿ. ಅದೊಂದು ಸುಮಾರು 60 ಎಪಿಸೋಡ್ ಇದೆ. ಒಂದೊಂದೂ 1.5 ಗಂಟೆ ಇದೆ. ಯಾರಾದರೂ ಕೇಳ್ಬೋದು. ಇಂಗ್ಲಿಷ್ನಲ್ಲಿದೆ, ಬಹಳ ಸುಂದರವಾಗಿದೆ. ಆದರೆ ಅದು ಕಾರಿಕೆ, ಮಾಂಡುಕ್ಯ ಕಾರಿಕೆ ಅಂದರೆ ಗೌಡಪಾದರು ಮಾಂಡುಕ್ಯ ಉಪನಿಷತ್ತಿಗೆ ಬರೆದಿರುವಂತಹ ಕಾರಿಕೆ ಶ್ಲೋಕ ರೂಪದಲ್ಲಿದೆ. 400ಕ್ಕೂ ಹೆಚ್ಚು ಶ್ಲೋಕಗಳೇ ಇರ್ತಾವೆ ಅದರಲ್ಲಿ. ಅದು 4 ಪ್ರಕರಣಗಳು ಅಂತಿವೆ. ಅದನ್ನೆಲ್ಲ ಅದರಲ್ಲಿ ಹೇಳಿದ್ದಾರೆ. ಅದನ್ನು ಆಧಾರವಾಗಿ ಇಟ್ಕೊಂಡು ಅಷ್ಟೇ ಪ್ರಬುದ್ಧವಾಗಿ ಹೇಳಕ್ಕೆ ಬರದೇ ಇದ್ರೂ ಅದರಲ್ಲಿರೋ ಕೆಲವು ಅಂಶಗಳನ್ನು ಗಮನಿಸಿ ಸರ್ವೇ ಸಾಮಾನ್ಯವಾಗಿ ಏನು ತಿಳ್ಕೋಬಹುದೋ ಅದನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ಚಿಕ್ಕದಾಗಿ ಹೇಳಬೇಕು ಅಂದ್ರೆ ಇದು ಈ ಉಪನಿಷತ್ತು ಮಾಂಡುಕ್ಯ ಉಪನಿಷತ್ತು ಅನ್ನೋದು ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಿದ್ದು.
4 ವೇದಗಳಲ್ಲೂ ಉಪನಿಷತ್ತಿವೆ. ಉಪನಿಷತ್ತು ವೇದಗಳ ಅಂತ್ಯ ಭಾಗ, ಅದನ್ನು ಆಗ್ಲೇ ಹೇಳಾಗಿತ್ತು. 100ಕ್ಕೂ ಹೆಚ್ಚು ಉಪನಿಷತ್ತುಗಳಿವೆ. ಆದರೆ ಅದರಲ್ಲಿ 10 ಉಪನಿಷತ್ತುಗಳು ಬಹಳ ಪ್ರಮುಖವಾಗಿವೆ. ಆ 10 ಉಪನಿಷತ್ತುಗಳಿಗೆ ಶಂಕರರು ಭಾಷ್ಯ ಬರೆದಿದ್ದಾರೆ. ಈ 10 ಅಲ್ಲದೆ ಶ್ವೇತಾಶ್ವತರ ಉಪನಿಷತ್ತಿಗೂ ಬರೆದಿದ್ದಾರೆ ಅನ್ನೋ ಒಂದು ನಂಬಿಕೆ ಇದೆ. ಮತ್ತೆ ಎಲ್ಲ ತ್ರಿಮತಸ್ಥ ಗುರುಗಳು ಉಪನಿಷತ್ತುಗಳಿಗೆ ಭಾಷ್ಯನ ಬರೆದಿದ್ದಾರೆ. ನಮ್ದು ಅದ್ವೈತ ಪರವಾಗಿರುವಂತಹ ಭಾಷ್ಯ ಶಂಕರಾಚಾರ್ಯರು ಕಾರಿಕೆಗೆ ಭಾಷ್ಯ ಬರೆದಿರೋದು, ಗೌಡಪಾದರ ಕಾರಿಕೆಗೆ ಭಾಷ್ಯ ಬರೆದಿರೋದು. ಬಹಳ ಅದ್ಭುತವಾಗಿರುವಂತಹ ಭಾಷ್ಯ. ಭಾಷ್ಯ ಶಾಂತಿ ತಿಳಿದವರಿಂದನೇ ಆಗಬೇಕು, ಅದೊಂದು ಅಂಶ. ಈಗ ಈ ಉಪನಿಷತ್ ಬಗ್ಗೆ ಹೇಳಬೇಕು ಅಂದ್ರೆ ಆಗ್ಲೇ ಹೇಳಿರೋ ಹಾಗೆ ಅಥರ್ವಣ ವೇದದಲ್ಲಿ ಇದೆ ಅಂತ ಹೇಳಿದೆ. ಉಪನಿಷತ್ ಹೇಳುವ ಮುಂಚೆ ಆ ವೇದದ್ದೇ ಒಂದು ಶಾಂತಿ ಮಂತ್ರವನ್ನು ಪಠಿಸಿ ಉಪನಿಷತ್ತನ್ನು ಹೇಳುವಂತಹ ಕ್ರಮ ಇದೆ. ಹಿಂದೆ ಉಪನಿಷತ್ ಹೇಳೋದಕ್ಕೆ ಕೇಳೋದಕ್ಕೆ ಏನು ಅಧಿಕಾರ ಇರಬೇಕು ಅನ್ನೋದೆಲ್ಲ ಮಾತಾಡಿದ್ವಿ. ನಾವೆಲ್ಲ ಅಪ್ಪನ ಮಕ್ಕಳು ಆಗಿರೋದ್ರಿಂದ ಆ ಅಧಿಕಾರದಲ್ಲಿ ಏನೇ ಲೋಪ ಇದ್ರೂ ಅಪ್ಪನೇ ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತಾ ಮುಂದುವರಿಯೋಣ. ಮೊದಲಿಗೆ ಶಾಂತಿ ಮಂತ್ರ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಮೊದಲನೇ ಮಂತ್ರ ಮಾಂಡುಕ್ಯೋಪನಿಷತ್ತಿನಲ್ಲಿ. ಮಾಂಡುಕ್ಯೋಪನಿಷತ್ ಏನನ್ನ ಹೇಳ್ತದೆ ಅಂತಂತಂದ್ರೆ ಓಂಕಾರೋಪಾಸನೆಯನ್ನ ಹೇಳುತ್ತೆ. ಓಂಕಾರ ಮತ್ತು ನಾವು ನಮ್ಮ ಬಗ್ಗೆ ತಿಳಿದುಕೊಳ್ಳಬೇಕಾಗಿರುವಂತಹ ಒಂದು ಕ್ರಮ, ಅವೆರಡಕ್ಕೂ ಇರುವಂತಹ ಸಾಮ್ಯವನ್ನ ಹೇಳುತ್ತೆ. ಮತ್ತೆ ಇಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಪ್ರತಿನಿತ್ಯವೂ ಅನುಭವಿಸುವಂತಹ ಏನು ಅವಸ್ಥೆಗಳಿವೆ ಅದನ್ನ ಉಪಯೋಗಿಸ್ಕೊಂಡೇ ಆತ್ಮವಿಚಾರವನ್ನು ಮಾಡಿಸುತ್ತೆ. ಅಂದ್ರೆ ಈ 3 ಅವಸ್ಥೆಗಳೇನಿವೆ, ಜಾಗ್ರತ್, ಸ್ವಪ್ನ, ಸುಷುಪ್ತಿ, ಅದರ ಆಧಾರವಾಗಿಟ್ಕೊಂಡು ಅದು ಆತ್ಮವಿಚಾರವನ್ನು ಹೇಗೆ ಮಾಡಬೇಕು, ನಮ್ಮ ಬಗ್ಗೆ ನಾವು ಹೇಗೆ ತಿಳ್ಕೊಳ್ಳೋದಕ್ಕೆ ಮುಂದುವರಿಬೇಕು ಅನ್ನೋದನ್ನ ಹೇಳುತ್ತೆ. ಇದರಲ್ಲಿ ಮೊದಲನೇ ಮಂತ್ರ ಓಂಕಾರದ ಮಹಾತ್ಮ್ಯ ಹೇಳಿದೆ. ಓಂ ಇತ್ಯೇತದಕ್ಷರಂ ಇದಂ ಸರ್ವಂ ತಸ್ಯೋಪವ್ಯಾಖ್ಯಾನಂ ಭೂತಂ ಭವದ್ ಭವಿಷ್ಯದಿತಿ ಸರ್ವಂ ಓಂಕಾರ ಏವ ಅಂತ. ಈ ಓ ಎಂಬುವ ಈ ಅಕ್ಷರ ಇದು ಎಲ್ಲವೂ ಆಗಿದೆ ಅಂತ ಇದರ ಬಗ್ಗೆ ನಾವು ಮಾತಾಡಿದ್ವಿ ಹಿಂದೆನೆ. ಎಲ್ಲವೂ ಅಂತಂದ್ರೆ ಈ ಪ್ರಪಂಚದಲ್ಲಿ ಇರುವಂತಹ ಎಲ್ಲವನ್ನು ನಾವು ಸೂಚಿಸುವ ಕ್ರಮ ಏನಿದೆ ಅದು ಪದಗಳಿಂದ ಸೂಚಿಸಲ್ಪಡುತ್ತವೆ. ಈ ಪದ ಅಂತ ಬಂದಾಗ, ಯಾವುದೇ ಅಕ್ಷರ ಅಂತ ಬಂದಾಗ ಅವೆಲ್ಲವೂ ಓಂಕಾರದಲ್ಲಿ ಅಡಕವಾಗಿದೆ ಅಂತ, ಅ ಉ ಮ ಇದರಲ್ಲೇ ಅಡಕವಾಗಿವೆ ಅಂತ. ಮತ್ತು ಹಿಂದೆ ಇದ್ದದ್ದು, ಈಗ ಇರುವುದು, ಮುಂದೆ ಬರುವುದು, ಭೂತ ಭವದ್ ಭವಿಷ್ಯ, ಇವೆಲ್ಲವೂ ಓಂಕಾರವೇ ಅಂತ. ಹೇಗೆ ಅಂತಂದ್ರೆ ಯಾವುದೇ ಹಿಂದೆ ಇರಬಹುದಾದದ್ದು, ಈಗ ಇರುವುದು, ಮುಂದೆ ಬರುವುದು, ಎಲ್ಲವನ್ನೂ ನಾವು ಪದಗಳ ಮೂಲಕ ಸೂಚಿಸುವುದಾದರೆ ಎಲ್ಲವೂ ಓಂಕಾರದಲ್ಲಿ ಅಡಕವಾಗಿದೆ ಅಂತ. ಮತ್ತೆ ಓಂನಲ್ಲೂ 3 ಇರೋದ್ರಿಂದ ಅ ಉ ಮ, ಮತ್ತೆ 4ನೇದು ಒಂದಿದೆ. ಈಗ ಸದ್ಯಕ್ಕೆ ಆ ಉ ಮ ಅಂತ ಅನ್ಕೊಂಡ್ರೆ ಅದು ಭೂತ ಭವದ್ ಭವಿಷ್ಯ ಅನ್ನೋದಕ್ಕೆ ಸಂಕೇತ. ಈ ತರ ಪ್ರತಿಯೊಂದಕ್ಕೂ ಸಾಂಕೇತಿಕವಾಗಿ ತಗೋಬಹುದು. ಹಾಗಾಗಿ ಓಂಕಾರ ಅನ್ನೋದು ಎಲ್ಲವನ್ನು ಒಳಗೊಂಡಿದೆ ಅಂತ. ಮತ್ತೇನ್ ಹೇಳುತ್ತೆ? ಎಚ್ಚಾನ್ಯತ್ ತ್ರಿಕಾಲಾತೀತಂ ತದಪಿ ಓಂಕಾರಂ. ಈ 3 ಕಾಲಗಳನ್ನು ಯಾವುದು ಎತ್ ಚ ಅನ್ಯತ್, ಯಾವುದು ಮೀರಿದೆಯೋ, ತ್ರಿಕಾಲಾತೀತವಾಗಿಯೋ ಅದು ಕೂಡ ಓಂಕಾರವೇ ಅಂತ. ಇದು ಹೇಗಪ್ಪ ಅಂತಾರೆ, ಓಂಕಾರ ಅಂತ ಹೇಳಿದಾಗ ಆ ಉ ಮ ಅಂತ ಬಂದು ಹೋಯ್ತಲ್ಲ, 3 ಅವಸ್ಥೆ ಅಂತ 3 ಕಾಲಗಳು ಅಂತ ಹೇಳಾಯ್ತಲ್ಲ, ಇದೇನಿದು ಅದನ್ನ ಮೀರಿರೋದು ಅಂತ ಹೇಳಿದ್ರೆ ಓಂಕಾರ ಅಂತ ಹೇಳಿದಾಗ ಪೂರ್ಣವಾಗಿ ಓಂಕಾರ ಅಂತ ಹೇಳಿದ್ರೆ ಓಂ ಅಂತ ಹೇಳಿದ ನಂತರ ಇರುವಂತಹ ನಿಶ್ಶಬ್ದತೆ ಏನಿರುತ್ತದೆ ಅದು ಓಂಕಾರವನ್ನ ಸೇರಿಯೇ ಅದು ಓಂಕಾರ ಅಂತ ಆಗುತ್ತೆ ಅಂತ. ಅದನ್ನ ಈ ಕಾರಿಕೆಯಲ್ಲಿ ಬಹಳ ವಿಸ್ತೃತವಾಗಿ ಹೇಳಿದ್ದಾರೆ.
ಈಗ ಸದ್ಯಕ್ಕೆ ಇದು ಅಂತ ಇಟ್ಕೊಂಡು ಮುಂದುವರಿಬಹುದು. ಈ ಓಂಕಾರದ ಬಗ್ಗೆ ಹೇಳಬೇಕಾದ್ರೆ ಹಿಂದೆ ನಾವು ಬ್ರಹ್ಮಾನಂದರು, ತುಮಿಗೆರೆ ಬ್ರಹ್ಮಾನಂದರು ರಚಿಸಿರುವಂತಹ ಕೃತಿ ಜ್ಞಾಪಿಸ್ಕೊಂಡಿದ್ವಿ. ಅದ್ಭುತವಾದಂತಹ ಕೃತಿ, ಅದ್ವೈತದ ಸಾರವೇ ಇರುವಂತಹ ಕೃತಿ. ಅದನ್ನ ಮತ್ತೆ ಮತ್ತೆ ಕೇಳ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಅದು ಮೊದಲನೇ ಮಂತ್ರ. ಎರಡನೇ ಮಂತ್ರ ಸರ್ವಂ ಹಿ ಏತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಸೋಯಮಾತ್ಮ ಚತುಷ್ಪಾತ್. ಇದು ಎರಡನೇ ಮಂತ್ರ. ಆದರೆ ಈ ಎರಡನೇ ಮಂತ್ರದಲ್ಲೇ ಒಂದು ಮಹಾವಾಕ್ಯ ಅಡಕವಾಗಿದೆ. ಅದೇನು ಅಂದ್ರೆ ಅಯಮಾತ್ಮ ಬ್ರಹ್ಮ ಅನ್ನುವಂತಹ ಮಹಾವಾಕ್ಯ. ಈ ಸರ್ವಂ ಹಿ ಏತದ್ ಬ್ರಹ್ಮ, ಎಲ್ಲವೂ ಬ್ರಹ್ಮವೇ ಆಗಿದೆ. ಸರ್ವಂ ಹಿ ಏತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ, ಈ ಆತ್ಮವು ಬ್ರಹ್ಮ, ಸೋಯಮಾತ್ಮ ಚತುಷ್ಪಾತ್ ಅಂತ ಹೇಳುತ್ತೆ. ಮತ್ತೆ ಈ ಆತ್ಮ ಅನ್ನೋದೇನಿದೆ ಅದಕ್ಕೆ 4 ಅಂಶಗಳಿವೆ ಅಂತ ಹೇಳ್ತಾ ಈ ಮಂತ್ರ. ಈ ಮೊದಲನೇ ಮಂತ್ರದಲ್ಲಿ ಎರಡನೇ ಮಂತ್ರದಲ್ಲಿ ಇದನ್ನ ಹೇಳಾಗಿದೆ. ಈ 2 ಮಂತ್ರಗಳಲ್ಲೇ ಕವರ್ ಆಗೋದು. ಒಂದು ಓಂಕಾರದ ಬಗ್ಗೆ ಹೇಳಾಯ್ತು, ಎರಡನೇದು ಈಗ ಆತ್ಮದ ಬಗ್ಗೆ ಅಥವಾ ನಮ್ಮ ಬಗ್ಗೆ ನಾವು ವಿಚಾರ ಮಾಡಬೇಕು ಅಂತ ಬಂದಾಗ ಅದು ಹೇಳ್ತಾ ಇರೋದು ಆತ್ಮ ನಾವು ಅಂತ ನಾವು ಅನ್ಕೊಂಡಾಗ ಅದಕ್ಕೆ 4 ಅಂಶಗಳಿವೆ ಅಂತ ತಗೋಬೇಕು ಅಂತ ಹೇಳುತ್ತೆ. ಈಗ ಸಾಮಾನ್ಯವಾಗಿ ಒಬ್ಬ ಮನುಷ್ಯ ತಾನು ಅಂತ ಹೇಳ್ಕೋಬೇಕಾದ್ರೆ 4 ಅಂಶಗಳನ್ನ ಒಳಗೊಂಡಿರ್ತಾನೆ ಅನ್ನೋದನ್ನ ಗಮನಿಸ್ಲಿ ಅಂತ. ಇದೇ ಸಮಯದಲ್ಲಿ ಪ್ರಮಾತೃ ಪ್ರಮೇಯ ಅದರ ಬಗ್ಗೆ ಹೇಳಿತ್ತು. ಅದನ್ನ ನಾವು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡಿರಿ. ಮುಂದೆ ಹೋಗ್ತಾ ಅದು ಸಹ ಉಪಯೋಗಕ್ಕೆ ಬರುತ್ತೆ. ಈ 3ನೇ ಮಂತ್ರ ಏನ್ ಹೇಳುತ್ತೆ, ಇಲ್ಲಿಂದ ಈ ಚತುಷ್ಪಾತ್ ಅಂತ ಹೇಳಿದ ನಂತರ 4 ಅಂಶಗಳು 4 ಪಾದಗಳು ಅಂತ ಹೇಳಿದ ನಂತರ ಇವು ಯಾವ 4 ಪಾದಗಳು, ಯಾವ 4 ಅಂಶಗಳು ಅಂತ ಹೇಳ್ತಾ ಹೋಗುತ್ತೆ. ಮೊದಲನೇ ಪಾದ ಏನು ಅಂದ್ರೆ ಜಾಗೃತ ಸ್ಥಾನೋ ಬಹಿಷ್ಪ್ರಜ್ಞ ಸಪ್ತಾಂಗ 19 ಮುಖ ಸ್ಥೂಲ ಭುಕ್ ವೈಶ್ವಾನರ ಪ್ರಥಮ ಪಾದ ಅಂತ. ಇದು ಮೊದಲನೆಯ ಅವಸ್ಥೆ, ಜಾಗ್ರದ ಅವಸ್ಥೆ. ಅದರ ಬಗ್ಗೆ ಹೇಳ್ತಾ ಇದೆ. ಈಗ ನಮಗೆಲ್ಲ ಪ್ರತಿನಿತ್ಯದ ಅನುಭವದಲ್ಲಿ ಇರುವಂತಹ ಈ ಅವಸ್ಥೆ, ಎದ್ದಿರುವ ಅವಸ್ಥೆ, ಜಾಗ್ರದ ಅವಸ್ಥೆ. ಈ ಜಾಗ್ರದ ಅವಸ್ಥೆ ಅಂತ, ಈ ಎದ್ದಿರುವಂತಹ ಅವಸ್ಥೆ ಅನ್ನೋದ್ರಲ್ಲಿ ಅದನ್ನ ಡಿಸ್ಕ್ರಿಪ್ಷನ್, ಅದರ ವಿವರ ಕೊಡುತ್ತಿದ್ದು. ಜಾಗರಿತ ಸ್ಥಾನೋ ಬಹಿಷ್ಪ್ರಜ್ಞ, ಇದು ಹೊರಗಿನ ಪ್ರಜ್ಞೆ, ಸ್ಥೂಲ ಪ್ರಜ್ಞೆ, ಸ್ಥೂಲ ಪ್ರಪಂಚದ ಪ್ರಜ್ಞೆ, ಎದ್ದಿರುವಾಗಿರುವಂತಹ ಪ್ರಜ್ಞೆ. ಮತ್ತೆ ಇದಕ್ಕೆ ಡಿಸ್ಕ್ರಿಪ್ಷನ್ ಅಂತ ಹೇಳಿದಾಗ ಇದನ್ನ ನಾವು ಒಂದು ಎಪಿಟೋಮೈಸೇಷನ್ ಅಂತ ಹೇಳ್ತಾರೆ, ಅದನ್ನು ಮಾಡ್ತಾರೆ. ಅದರ ಬಗ್ಗೆ ಅದಕ್ಕೆ ಅಂಗಗಳನ್ನ ಕಲ್ಪಿಸಿ ಅದನ್ನೆಲ್ಲ ಮಾಡಿ ಹೇಳುವಂತಹ ಕ್ರಮ. ಅದರಿಂದ ಒಂದು ರೀತಿಯ ಸ್ಪಷ್ಟತೆ ಬರುತ್ತೆ ಅಂತ. ಈ ಸಪ್ತಾಂಗ ಅಂತ ಹೇಳಿದ್ರೆ ಅದಕ್ಕೆ ಏನೇನು ಅಂಗಗಳಿವೆ ಅಂತ ಅದಕ್ಕೆ ಹೇಳ್ತಾರೆ. ಈ ತರ ಇದೆ. ಈ ಒಂದು ಈಗ 19 ಮುಖ ಅಂತಾನು ಹೇಳಿದೆ, 19 ಮುಖ ಇದೆ ಅಂತ. ಅದಕ್ಕೆ ಅವೆಲ್ಲ ಏನು ಅಂತಂತಂದ್ರೆ ಒಂದು ರೀತಿಯ ಚಿತ್ರಣ, ಜಾಗರಿತ ಸ್ಥಾನವನ್ನ ನಾವು ಹೇಗೆ ಚಿತ್ರಿಸ್ಕೋಬಹುದು ಅಂತ. ಆದ್ರೆ ಇದು ನಮಗೆ ಸರಿಯಾಗಿ ಗೊತ್ತೇ ಇದೆ. ಏನು ಬೃಹತ್ತಾದ ಜಗತ್ತು, ಅದು ಅತ್ಯಂತ ವಿಸ್ತೃತವಾಗಿದೆ, ಅದು ಎಷ್ಟೋ ವಿಸ್ತಾರವನ್ನು ಹೊಂದಿ ಆಕಾಶ, ಭೂಮಿ, ಪಾತಾಳ ಎಲ್ಲವನ್ನು ಒಳಗೊಂಡಿದೆ ಅಂತ. ಅದೇ ಜಾಗೃತ ಸ್ಥಾನ, ಅದೇ ನಮಗಿರುವಂತಹ ಬಹಿಷ್ಪ್ರಜ್ಞೆ. ಇಲ್ಲಿ ವ್ಯಕ್ತಿ ಮತ್ತು ಸಮಷ್ಟಿ ಅನ್ನೋದನ್ನ ನಾವು ಗಮನಿಸ್ಕೋಬೇಕಾಗತ್ತೆ. ವ್ಯಕ್ತಿ ಅಂತಂದ್ರೆ ಯಾರು ಎದ್ದಿರ್ತಾನೋ ಅವನು ವ್ಯಕ್ತಿ. ಸಮಷ್ಟಿ ಅಂದ್ರೆ ಅವನಿಗೆ ಎಚ್ಚರದಲ್ಲಿ ಇರುವಾಗ ಅವನ ಅರಿವಿಗೆ ಬರುವಂತಹ ಪ್ರಪಂಚ, ಅದು ಸಮಷ್ಟಿ. ಆ ಇಡೀ ಪ್ರಪಂಚ ಏನಿದೆ ಅದು ಸಮಷ್ಟಿ, ಅದು ವ್ಯಕ್ತಿ ಅಂತ. ಈ ವ್ಯಕ್ತಿಗೆ ವಿಶ್ವ ಅಂತ ಹೆಸರು. ಈ ಸಮಷ್ಟಿಗೆ, ಈ ಇಡೀ ಎಚ್ಚರದ ಸ್ಥಾನದಲ್ಲಿ ಇರುವಂತಹ ಈ ದೊಡ್ಡ ಜಗತ್ತಿಗೆ, ಇಡೀ ವಿಶ್ವಕ್ಕೆ ವೈಶ್ವಾನರ ಅಂತ ಹೇಳ್ತಾರೆ, ಅಥವಾ ಇದಕ್ಕೆ ವಿಶ್ವ ಅಂತ, ಈ ವ್ಯಕ್ತಿಗೆ ವಿಶ್ವ ಅಂತ ಹೇಳ್ತಾರೆ, ಇದಕ್ಕೆ ವೈಶ್ವಾನರ ಅಂತ ಹೇಳ್ತಾರೆ, ಅಥವಾ ವಿರಾಟ್ ಅಂತನೂ ಹೇಳ್ತಾರೆ. ಈ ಜಗತ್ತಿಗೆ, ಈ ಪ್ರಪಂಚಕ್ಕೆ ಅದು ಒಂದು ರೀತಿಯ ಹೇಳೋದು, ಹೆಸರು ಕೊಡುವಂಥದ್ದು ಈ ತರ ಅಂತ. ಇದು ಜಾಗೃತ ಅವಸ್ಥೆಯ ಒಂದು ವಿವರಣೆ ಆಯ್ತು. ನೆಕ್ಸ್ಟ್ ಮುಂದೆ ಏನ್ ಹೇಳ್ತಾರೆ ಅಂತಂದ್ರೆ, ಈಗ ಸಪ್ತಾಂಗ ಅಂತ ಹೇಳಿದ್ರೆ ಹಿಂದೆ ಹೇಳಿದ್ದೆ, ಅದು ತಿಳ್ಕೋಬೇಕು ಅಂತಂದ್ರೆ ಅದು ತಲೆ, ಕಣ್ಣು, ಉಸಿರು ಈ ತರ ಎಲ್ಲ ಬರುತ್ತೆ. ಅವೆಲ್ಲ ನಾ ಹೇಳಿದಾಗೆ ಅವೆಲ್ಲ ಡೀಟೇಲ್ಸ್ ಅವು.
ಬಹಳ ವಿಸ್ತೃತವಾಗಿ ಎಲ್ಲವನ್ನು ಒಳಗೊಂಡಿದೆ ಅಂತ ನಾವು ಸ್ಥೂಲವಾಗಿ ತಗೊಂಡ್ರೆ ಅದೇ ಸಾಕಾಗುತ್ತೆ. ಇಲ್ಲಿ ಜ್ಞಾಪಿಸ್ಕೋಬೇಕಾಗಿರೋದು ಏನು ಅಂತಂದ್ರೆ ವ್ಯಕ್ತಿ ವಿಶ್ವ, ಅಲ್ಲಿ ವಿರಾಟ್ ಅಥವಾ ವೈಶ್ವಾನರ ಅಂತ ಹೇಳ್ತಾರೆ, ಅದು ಸಮಷ್ಟಿ. ಆ ರೀತಿಯ ಒಂದು ಅದಕ್ಕೆ ನಾಮನ್ಕ್ಲೇಚರ್ ಅಂತ ಹೇಳ್ಬಹುದು. 4ನೇ ಮಂತ್ರ, ಈಗ ನಾವು ಜಾಗೃತ್ ಅವಸ್ಥೆಯ ಬಗ್ಗೆ ಮಾತಾಡಬೇಕು. 2ನೇದು ಜಾಗೃತ್ ನಂತರದಲ್ಲಿರುವಂಥದ್ದು ಸ್ವಪ್ನಾವಸ್ಥೆ. ಈ 4ನೆಯ ಮಂತ್ರದಲ್ಲಿ ಸ್ವಪ್ನಾವಸ್ಥೆ ಬಗ್ಗೆ ಹೇಳ್ತಾರೆ. ಸ್ವಪ್ನಸ್ಥಾನೋ ಅಂತಃ ಪ್ರಜ್ಞಃ ಸಪ್ತಾಂಗ 19 ಮುಖಃ ಪ್ರವಿವಿಕ್ತ ಭುಕ್ ತೈಜಸೋ ದ್ವಿತೀಯ ಪಾದ ಅನ್ನೋ ಒಂದು ವಿವರಣೆ. ಇಲ್ಲಿ ಭುಕ್ ಅಂತ ಬಂದು ಈ ಮೊದಲೇ ಈ 3ನೇ ಮಂತ್ರದಲ್ಲೂ ಸ್ಥೂಲ ಭುಕ್ ಅಂತ ಬಂದಿತ್ತು. ಅದ್ರಲ್ಲಿ ಏನು ಅಂತಂದ್ರೆ ಇದು ಏನನ್ನ ಇದು ಒಂದು ವ್ಯಕ್ತಿಯಿಂದ ತಗೊಳ್ಳೋದಾಗ ಈ ವ್ಯಕ್ತಿ ಏನನ್ನ ಸ್ವೀಕರಿಸುತ್ತೆ ಅಂದ್ರೆ ಸ್ಥೂಲ ಭುಕ್, ಈ ಸ್ಥೂಲ ಪ್ರಪಂಚ ಅದನ್ನ ಗ್ರಹಿಸುವುದು ಅಂತ. ಹೇಗೆ ಗ್ರಹಿಸುವುದು ಅಂತಂದ್ರೆ 19 ಮುಖ ಅಂತ ಹೇಳಿತ್ತು, ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅವೆಲ್ಲ ಹೇಳಿತ್ತು. ಮತ್ತೆ ಇದು ಇರುತ್ತವಲ್ಲ, ಪಂಚ ಪ್ರಾಣಗಳು, ಮತ್ತೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲ ಸೇರಿ 19 ಆಗಿರುತ್ತೆ ಅಂತ. ಅದೇ ರೀತಿ ಸ್ವಪ್ನಸ್ಥಾನದಲ್ಲೂ ಸಹ ನಾವು ಸ್ವಪ್ನಸ್ಥಾನದ ವಿವರಣೆಯನ್ನು ಮಾಡಬೇಕಾದ್ರೂ ಸಹ ಅದರಲ್ಲೂ ನಾವು ಸಪ್ತಾಂಗ ಅಂತ ಹೇಳ್ತೀವಿ, 19 ಮುಖ ಅಂತ ಹೇಳ್ತೀವಿ, ಪ್ರವಿವಿಕ್ತ ಭುಕ್ ಅಂತ ಹೇಳ್ತೀವಿ. ಮತ್ತೆ ಈ ಯಾರು ಸ್ವಪ್ನವನ್ನು ಕಾಣ್ತಾ ಇರ್ತಾನಲ್ಲ, ಸ್ವಪ್ನದಲ್ಲಿ ನಾನು ಅಂತ ಯಾರು ಇರ್ತಾನಲ್ಲ ಅವನಿಗೆ ತೈಜಸ ಅಂತ ಹೆಸರು. ಅದು 2ನೆಯ ಪಾದ ಅಂತ ಹೇಳುತ್ತೆ, ತೈಜಸ ಅಂತ ಹೆಸರು. ಆ ಎಚ್ಚರದ ಸ್ಥಾನದಲ್ಲಿರುವಂತವನಿಗೆ ವಿಶ್ವ ಅಂತ ಹೆಸರು, ಇವನಿಗೆ ತೈಜಸ ಅಂತ ಹೆಸರು. ಇದರಲ್ಲಿ ಸ್ವಪ್ನ ಸ್ಥಾನದಲ್ಲಿ ಹೊರಗಿನ ಪ್ರಜ್ಞೆ ಇರೋದಿಲ್ಲ, ಇದಕ್ಕೆ ಸ್ವಪ್ನಸ್ಥಾನೋ ಅಂತಃಪ್ರಜ್ಞ ಅಂತ ಹೇಳುದು. ಸಪ್ತಾಂಗ ಇದರಲ್ಲೂ ಅಷ್ಟೇ 7 ಅಂಗಗಳು ಅಂತ ಏನೋ, ಅದೇ ರೀತಿ ತಲೆ, ಕಣ್ಣು, ಮೂಗು ಇವೆಲ್ಲ ಇರುತ್ತೆ. ಆ ಒಂದು ಆ ಸ್ವಪ್ನ ಅವಸ್ಥೆಯಲ್ಲಿ ಕಾಣುವಂತಹ ಪ್ರಪಂಚಕ್ಕೆ. ಮತ್ತೆ 19 ಮುಖ, ಇಲ್ಲೂ ಸಹ 19 ಮುಖಗಳಿಂದ ಆ ವ್ಯವಹಾರ ಅನ್ನೋದು ನಡೆಯುತ್ತೆ ಆ ಸ್ವಪ್ನ ಪ್ರಪಂಚದ ಜೊತೆಗೆ. ಇಲ್ಲಿರುವಂತಹ ಮುಖಗಳೇನು ಅಂತಂತಂದ್ರೆ ಅದೇ ಯಾವ ಎಚ್ಚರದ ಪ್ರಪಂಚದಲ್ಲಿ 19 ಮುಖಗಳಿದೆಯೋ, 5 ಪಂಚೇಂದ್ರಿಯ, ಜ್ಞಾನೇಂದ್ರಿಯ, ಮತ್ತೆ ನಾವು 5 ಪ್ರಾಣಗಳು, ಮನೋಬುದ್ಧಿ, ಚಿತ್ತ, ಅಹಂಕಾರ ಅಂತ ಹೇಳಿದ್ವಲ್ಲ, ಅವೆಲ್ಲವೂ ಆ ಸ್ವಪ್ನದಲ್ಲಿ ಇರುವಂತಹ ಆ ವ್ಯಕ್ತಿಗೆ, ಆ ಸ್ವಪ್ನದಲ್ಲಿ ಇರುವಂತಹ ನಾನು, ಸ್ವಪ್ನ ಕಾಣ್ತಾ ಇರುವವನು ಅಂತಂದ್ರೆ ಈ ಹಾಸಿಗೆ ಮೇಲೆ ಮಲಗಿರ್ತಾನಲ್ಲ ಅವನು ಅಂತಲ್ಲ, ಸ್ವಪ್ನದಲ್ಲಿ ನಾನು ಅಂತ ನಮಗೊಂದು ಅನುಭವ ಇರುತ್ತಲ್ಲ, ನಾನೆಲ್ಲೋ ಹೋದೆ ಬಂದೆ, ನನಗೆ ಯಾರೋ ಹೊಡೆದ್ರು, ನಾನು ಬಿದ್ದೆ, ಆ ಸ್ವಪ್ನದಲ್ಲಿ ಇರುವಂತಹ ನಾನು ಅನ್ನೋದನ್ನ ತಗೋಬೇಕದು. ಅದು ತೈಜಸ ಅಂತ. ಅಲ್ಲಿ ಅವನಿಗೆ 19 ಮುಖಗಳು ಅಂದ್ರೆ ಈ ತರ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ. ಅದರಲ್ಲೂ ಸಹ ನಾವು ಓಡದೆ, ನನ್ಗೆ ಯಾರೋ ಚುಚ್ಚಿದ್ರು, ನಾನು ನೋಡ್ದೆ, ನಾನು ಕೇಳಿಸ್ಕೊಂಡೆ, ಈ ತರದೆಲ್ಲ ಇದ್ದೇ ಇರುತ್ತೆ. ಹಾಗಾಗಿ ಆ ವ್ಯಕ್ತಿಗೂ ಅದೇ ರೀತಿ 19 ಮುಖ ಇರುತ್ತೆ ಅಂತಾನೆ ತಗೋಬೇಕು. ಇದು 2ನೇ ಪಾದ, ಈ ಸ್ವಪ್ನದಲ್ಲಿ ಇರುವಂಥದ್ದು. ಈ ತೈಜಸ ಅನ್ನೋದು 2ನೇ ಪಾದ. ಇಲ್ಲಿ ಮಂತ್ರದಲ್ಲಿ ಇಲ್ಲದೆ ಇದ್ರೂ ಸಹ ಈ ಕಾರಿಕೆನಲ್ಲಿ ಬರುತ್ತೆ. ಇಲ್ಲಿ ವ್ಯಕ್ತಿ ಬಗ್ಗೆ ಹೇಳಾಯ್ತು ತೈಜಸ ಅಂತ. ಹೇಗೆ ಜಾಗೃತ್ ಅವಸ್ಥೆಯಲ್ಲಿ ವ್ಯಕ್ತಿ ವಿಶ್ವ ಅಂತ ಆದ್ನೋ, ಈ ಸ್ವಪ್ನಾವಸ್ಥೆಯಲ್ಲಿ ವ್ಯಕ್ತಿ ತೈಜಸ ಅಂತ ಆದ. ಈ ಜಾಗೃತ ಅವಸ್ಥೆಯಲ್ಲಿ ನಾವೇನ್ ಹೇಳಿದ್ವಿ, ಆ ಸಮಷ್ಟಿಗೆ ವೈಶ್ವಾನರ ಅಥವಾ ವಿರಾಟ್ ಅಂತ ಹೇಳ್ತೀವಿ ಅಂತ. ಹಾಗಾದ್ರೆ ಸ್ವಪ್ನ ಸ್ಥಾನದಲ್ಲಿ ಆ ಸ್ವಪ್ನ ಪ್ರಪಂಚಕ್ಕೆ ವ್ಯಕ್ತಿ ಬಿಟ್ಟು ಆ ಸಮಷ್ಟಿಗೆ, ಸ್ವಪ್ನಾವಸ್ಥೆಯಲ್ಲಿರುವಂತಹ ಸಮಷ್ಟಿಗೆ ಏನು ಹೆಸರು ಅಂತಂದ್ರೆ ಹಿರಣ್ಯಗರ್ಭ ಅಂತ ಹೆಸರು. ಅದು ನೆನಪಿನಲ್ಲಿ ಇಟ್ಕೊಂಡಿರಿ, ಅದು ಕಾರಿಕೆನಲ್ಲಿ ಬರುತ್ತೆ, ವಿಸ್ತೃತವಾಗಿ ಬರುತ್ತೆ. ಅದಕ್ಕೆ ಹಿರಣ್ಯಗರ್ಭ ಅಂತ ಹೆಸರು ಕೊಡ್ತಾರೆ. ಇದು 2 ಸ್ಥಾನಗಳಾದವು, ಜಾಗೃತ್ ಸ್ಥಾನ ಮತ್ತೆ ಸುಷುಪ್ತಿ, ಇವೆರಡು ಅಂಶಗಳಾದವು, 2 ಪಾದಗಳಾದವು ಅಂತ ಅನ್ಕೋಬಹುದು. ನೆಕ್ಸ್ಟ್ 3ನೇ ಸ್ಥಾನದ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಿದ್ವಿ, ಅದನ್ನ ಇನ್ನೂ ಒಂಚೂರು ವಿಸ್ತೃತವಾಗಿ ಮಾತಾಡಿ ಮುಂದುವರಿಯೋಣ ಅಂತ. ಈ 3ನೇ ಸ್ಥಾನ 5ನೇ ಮಂತ್ರದಲ್ಲಿ ಬರುತ್ತೆ. ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ. ಇದು ಮೊದಲನೇ ಭಾಗ ಮಂತ್ರದ್ದು. ಯತ್ರ, ಎಲ್ಲಿ, ಸುಪ್ತೋ ಮಲಗಿರುವವನೋ, ನ ಕಂಚನ ಕಾಮಂ ಕಾಮಯತಿ,
ಎಲ್ಲಿ ಅವನು ಏನನ್ನು ಬಯಸುವುದಿಲ್ಲವೋ, ಅಂದ್ರೆ ಈಗ ಎಚ್ಚರದ ಸ್ಥಾನದಲ್ಲಿ ನಮ್ಮ ವ್ಯವಹಾರ ಅನ್ನೋದು ಒಂದು ಕಾಮನೆಯಿಂದ ಇರುತ್ತೆ, ಅಲ್ಲಿಂದನೇ ಶುರುವಾಗ್ತದೆ ಬಾಹ್ಯ ಪ್ರಪಂಚದ ಒಂದು ವ್ಯವಹಾರ ಅನ್ನೋದು. ಇಲ್ಲಿ ಆ ರೀತಿಯಾದ ಯಾವ ಒಂದು ವ್ಯವಹಾರವೂ ಇಲ್ಲ, ಯಾವ ರೀತಿಯ ಒಂದು ಕಾಮನೆಯೂ ಇಲ್ಲ ಅಂತ. ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ, ಅವನಿಗೆ ಯಾವುದು ಇರೋದಿಲ್ಲ ಅಲ್ಲಿ. ಆ ರೀತಿ ನ ಕಂಚನ ಸ್ವಪ್ನಂ ಪಶ್ಯತಿ, ಯಾವ ರೀತಿಯ ಸ್ವಪ್ನವನ್ನು ಕಾಣುವುದಿಲ್ಲವೋ, ಅಂದ್ರೆ ಸುಮ್ಮನೆ ಕಣ್ಣು ಬಿಟ್ಕೊಂಡು ಹಗಲ್ ನಿದ್ರೆ ಮಾಡ್ತಿರೋರು ಅಂತಲ್ಲ. ಯತ್ರ ಸುಪ್ತೋ, ಮಲಗಿರುವವನು, ಎಲ್ಲಿ ಅವನು ಯಾವ ರೀತಿಯ ವ್ಯವಹಾರವನ್ನು ಇಟ್ಟುಕೊಂಡಿರುವುದಿಲ್ಲವೋ ಅದು ತತ್ ಸುಷುಪ್ತಂ, ಅದು ಸುಷುಪ್ತಿ. ತನಿ ನಿದ್ರೆ ಅಂತ ಏನು ಹೇಳ್ತಾರೆ ಅದು ಸುಷುಪ್ತಿ ಅಂತ. ಇದರ ಒಂದು ಲಕ್ಷಣ ಹೇಗೆ ಹೇಳ್ತಾರೆ, ಈ ಎರಡು ಅವಸ್ಥೆಗಳಲ್ಲಿ ಲಕ್ಷಣ ಹೇಳ್ಬಿಟ್ವಿ. ವ್ಯಕ್ತಿ ಸಮಷ್ಟಿ ಹೇಳಿದ್ವಿ, ಆ ವಿರಾಟ್ ಸ್ವರೂಪ ಎರಡರಲ್ಲೂ ಹೇಳಿದ್ವಿ, ಮತ್ತೆ ಯಾವ ರೀತಿಯ ವ್ಯವಹಾರ ನಡೆಯುತ್ತೆ, ಆ ಸ್ವರೂಪಕ್ಕೆ ಸಪ್ತಾಂಗ ಅಷ್ಟು ಬೃಹತ್ತಾಗಿದೆ, ಆ ರೀತಿ ಈ ರೀತಿ ಎಲ್ಲ ಹೇಳಾಯ್ತು. ಇಲ್ಲಿ ಏನು ಅದರ ಬಗ್ಗೆನೂ ಬರುತ್ತೆ, ವಿವರಣೆ ಬರುತ್ತೆ. ಇಲ್ಲೇನಂತ ಹೇಳ್ತಾರೆ, ಸುಷುಪ್ತ ಸ್ಥಾನ ಏಕೀಭೂತ. ಈ ಸುಷುಪ್ತ ಸ್ಥಾನದಲ್ಲಿರುವಂಥವನು, ಈ ಮೂರನೆಯ ಸ್ಥಾನದಲ್ಲಿರುವಂಥವನಿಗೆ ಏಕೀಭೂತ, ಇಲ್ಲಿ ಅವನಿಗೆ ಯಾವ ಪ್ರಪಂಚದ ಅರಿವು ಅನ್ನೋದು ಇರೋದಿಲ್ಲ. ಏಕೀಭೂತ ಭೂತ ಅಂತಂತಂದ್ರೆ, ಉದಾಹರಣೆಗೆ ಈಗ ನಾವು ಎದ್ದಿರ್ಬೇಕಾರೆ ಒಂದು ಕೋಣೆಗೆ ಹೋದ್ರೆ ಅದ್ರಲ್ಲಿ ಏನೇನೋ ಇರುತ್ತೆ, ಮಂಚ ಇರುತ್ತೆ, ಬೀರು ಇರುತ್ತೆ, ಅಲ್ಲಿ ಟೇಬಲ್ ಇರುತ್ತೆ, ಅವೆಲ್ಲ ಇರುತ್ತೆ, ಅವೆಲ್ಲ ಕಾಣಿಸ್ತಾ ಇರುತ್ತೆ. ಸ್ವಪ್ನದಲ್ಲೂ ಇದೇ ತರ ಎಲ್ಲ ಕಾಣಿಸ್ತಾ ಇರುತ್ತೆ. ಈಗ ನಾವು ಆ ರೂಮಿನ ಲೈಟ್ ಆಫ್ ಮಾಡಿಬಿಟ್ರೆ ಕಗ್ಗತ್ಲೆ, ಏನು ಕಾಣೋದಿಲ್ಲ. ಅದರಲ್ಲಿ ಇರುವಂತಹ ಯಾವ್ಯಾವ ವಸ್ತುಗಳಿದ್ವೋ ಅವೆಲ್ಲ ಏಕೀಭೂತ ಆಗೋದು, ಒಂದೇ ಆಗೋದು, ಇಂಡಿಸ್ಟಿಂಗ್ವಿಷಬಲ್ ಅಂತ ಹೇಳ್ತಾರೆ. ಅದು ಬೇರೆ ಬೇರೆ ಅನ್ನೋದು ಅರಿವಿಗೆ ಬರೋದಿಲ್ಲ, ಆ ರೀತಿ ಆಗೋಯ್ತು. ಅವೆಲ್ಲವೂ ಒಂದೇ ಒಂದು ಮಾಸ್ ಆಫ್ ಡಾರ್ಕ್ನೆಸ್ ಆಗೋಯ್ತು ಅಷ್ಟೇ. ಅದು ಏಕೀಭೂತ ಅಂದ್ರೆ ಅದು ಸುಷುಪ್ತ ಸ್ಥಾನ ಏಕೀಭೂತ. ಅವೆಲ್ಲವೂ ಒಂದು ರೀತಿಯ ಮುದ್ದೆ, ಒಂದು ಮಣ್ಣಿನ ಮುದ್ದೆ ಅನ್ನೋ ತರ ಒಂದು ಮುದ್ದೆ ಆಗೋಯ್ತು. ಪ್ರಜ್ಞಾನ ಘನ ಅಂದ್ರೇನೋ ಇಲ್ಲಿ ಅಪಾರವಾದ ಜ್ಞಾನ ಇದೆ ಅಂತಲ್ಲ, ಇಲ್ಲಿ ಆ ಒಂದು ಅರಿವು ಅನ್ನೋದರ ಒಂದು ಮುದ್ದೆ ಆಗೋಯ್ತು, ಒಂದು ಘನ ಅಷ್ಟೇ. ಅದರಲ್ಲಿ ಡಿಸ್ಟಿಂಕ್ಷನ್ ಕೇಪಬಿಲಿಟಿ ಇಲ್ಲ, ತಾರತಮ್ಯತೆಯ ಕೇಪಬಿಲಿಟಿ ಇಲ್ಲ. ಅಲ್ಲಿ ತಾರತಮ್ಯ ಮಾಡೋದಕ್ಕೆ ಅಲ್ಲಿ ವ್ಯವಹಾರವೇ ಇಲ್ಲ. ಅಲ್ಲಿ ಯಾವ ರೀತಿಯ ಈ ವಸ್ತು ಇಲ್ಲಿದೆ, ವಸ್ತು ಇದೆ, ಇಲ್ಲಿ ವಸ್ತು ಇಲ್ಲ, ಈ ದೇಶ ಕಾಲ ಮತ್ತೆ ಏನು ವಸ್ತು ಅನ್ನೋದಿದೆ ಅದರ ಅರಿವು, ಅದರ ನಿಮಿತ್ತತೆ ಏನಿದೆ ಹೊರಟೋಗಿರುತ್ತೆ. ಹಾಗಾಗಿ ಅದರಲ್ಲಿ ಪ್ರಜ್ಞಾನಘನ ಅಂತ, ಜಸ್ಟ್ ಅ ಮಾಸ್, ಅ ಲಂಪ್ ಆಫ್ ಕಾನ್ಶಿಯಸ್ನೆಸ್ ಅಂತ. ಏವಾನಂದಮಯ ಮಯೋ, ಇದು ಆನಂದಮಯ ಅಂತ. ಅಂದ್ರೆ ಇದೇನು, ನಾವು ಆನಂದಮಯ ಅಂತ ಹೇಳಿದ್ರೆ ತುರ್ಯಾನಂದ ಅಂತೆಲ್ಲ ಹೇಳ್ತೀವಲ್ಲ, ಆ ರೀತಿಯ ಆನಂದವೇ ಅಂದ್ರೆ ಅಲ್ಲ. ಇದು ಸ್ವಭಾವತಃ ಇರುವಂತಹ ಆನಂದ ಅಲ್ಲ. ಇಲ್ಲಿ ಬಹಳ ಅದ್ಭುತವಾಗಿ ಆನಂದಮಯ ಅಂತ ಹೇಳಿದ್ದಾರೆ. ಅಂದ್ರೆ ಅದಕ್ಕೆ ಲೇಪಿತವಾಗಿದೆ ಅಂತ. ಈಗ ಒಂದು ಹಣ್ಣಿನ ಹೋಳು ಕೆಳಗೆ ಬಿದ್ದಾಗ ಮಣ್ಣು ಮಯ ಆಗೋಯ್ತು ಅಂದ್ರೆ ಮಣ್ಣು ಅದಕ್ಕೆ ಅಂಟಿತು ಅಂತ ತಾನೆ. ಆನಂದಮಯ ಅಂತಂದ್ರೆ ಆ ಆನಂದದ ಒಂದು ಲೇಪ ಅಂತ ಹೇಳಬಹುದು. ಅದೇ ಈ ಪದಗಳ ಬಳಕೆಯಲ್ಲಿ ಅದೇ ಅಷ್ಟು ಹತ್ರಕ್ಕೆ ಬರಬಹುದು. ಇದನ್ನ ಆನಂದ ಅಂತ ಯಾಕೆ ಕರೆದಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಯಾವುದರ ಲಿಮಿಟೇಷನ್ ಅನ್ನೋದಿರೋದಿಲ್ಲ, ದೇಶಕಾಲ ವಸ್ತುಗಳ ನಿಮಿತ್ತತೆ ಇರೋದಿಲ್ಲ ಅಂತ ಹೇಳಿದ್ನಲ್ಲ. ಹಾಗಾಗಿ ಅದರಲ್ಲಿ ಅನಂತತೆಯ ಒಂದು ಭಾವ ಇರುತ್ತೆ. ಹಾಗಾಗಿ ಅದು ಆನಂದಮಯ ಅಂತ. ಇದು ಸ್ವಭಾವದ ಆನಂದ ಅಲ್ಲ. ಅದನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ನೆಕ್ಸ್ಟ್ ಮಂತ್ರ ಅದರಲ್ಲಿ ಹೇಳುತ್ತೆ, ಹಿ ಆನಂದ ಭುಕ್. ಈ ಒಂದು ಅನುಭವ ಏನಿದೆ, ಆ ತನಿ ನಿದ್ರೆಯ ಸುಖ, ಎದ್ದಾಗ ಹೇಳ್ತೀವಲ್ಲ ಆನಂದಮಯವಾಗಿತ್ತು, ಅದ್ಭುತವಾಗಿತ್ತು, ಗೊತ್ತೇ ಆಗ್ಲಿಲ್ಲ, ಮರದ ಕೊರಡ ಹಾಗೆ ಬಿದ್ದಿದ್ದೆ ಅಂತೆಲ್ಲ, ಆ ನನಗೆ ಅರಿವೇ ತಪ್ಪು ಹೋಗಿತ್ತು ಅನ್ನೋ ಅಷ್ಟು. ಅಂದ್ರೆ ಆ ರೀತಿ ಅದ್ರನ್ನ ಅದು ಬಿಟ್ಟು ಬೇರೆ ಏನೂ ಇರ್ಲಿಲ್ಲ, ಅದರಲ್ಲಿ ಮುಳುಗಿ ಹೋಗಿತ್ತು, ಇನ್ನೊಂದು ಅನುಭವ ಅನ್ನೋದೇ ಇರ್ಲಿಲ್ಲ. ಆ ರೀತಿಯ ಅನುಭವ, ಅದೇ ಅದಕ್ಕೆ ಆಹಾರ. ಹಿ ಆನಂದ ಭುಕ್ ಅಂತ. ಚೇತೋಮುಖ, ಇದಕ್ಕೆ ಚೇತೋಮುಖ ಅಂತ ಹೇಳ್ತಾರೆ. ಅಂದ್ರೆ
ಎಲ್ಲ ಅರಿವಿಗೆ ಇದು ದಾರಿ ಅಂತ, ಒಂದು ಕಾರಿಡಾರ್. ಯಾಕೆ ಈ ತರ ಹೇಳ್ತಾರೆ? ಇದೊಂಥರ ವಿಪರ್ಯ ಅಲ್ವಾ, ಇದು ವಿಪರ್ಯಾಸ ಅಲ್ವಾ? ಇದು ಒಂದ್ ರೀತಿ ಇದ್ರಲ್ಲಿ ಏನೂ ಅರಿವಿಲ್ಲ ಅಂತ ಹೇಳ್ತಾರೆ, ಇದು ಅರಿವಿಗೆ ಇದೇ ಚೇತೋಮುಖ ಅಂತ ಹೇಳ್ತಾರಲ್ಲ. ಹೇಗೆ ಇದನ್ನು ನಾವು ಸಮಂಜಸಗೊಳಿಸೋದು ಅಂತಂತಂದ್ರೆ, ನಾವು ಎಚ್ಚರ ಅಥವಾ ಕನಸು ಅದಕ್ಕೆ ಹೋಗಬೇಕಾದ್ರೆ ನಮಗೆ ಅರಿವಿರ್ಲಿ ಬಿಡ್ಲಿ, ಈ ಒಂದು ಎಚ್ಚರ ಹಾಗೂ ಅಲ್ಲದ ಒಂದು ತನಿನಿದ್ರೆಯ ಅನುಭವವನ್ನ ಪಡೆದೇ ಹೋಗಬೇಕು ಅನ್ನೋದು ಇದರ ಅರ್ಥ. ಎಚ್ಚರದಿಂದ ತನಿನಿದ್ರೆ ಹೋಗ್ಬೇಕಾದ್ರೆ, ಸ್ವಪ್ನಕ್ಕೆ ಹೋಗ್ಬೇಕಾದ್ರೆ, ಸ್ವಪ್ನದಿಂದ ಎಚ್ಚರಕ್ಕೆ ಹೋಗ್ಬೇಕಾದ್ರೆ ಈ ಕಾರಿಡಾರ್ ಮೂಲಕನೇ ಹೋಗ್ಬೇಕು ಅಂತ. ಹಾಗಾಗಿ ಈ ಸ್ಥಿತಿಯಿಂದ ಯಾವುದೇ ಒಂದು ಇನ್ನೊಂದು ಸ್ಥಿತಿ, ಜಾಗೃತ ಆಗಿರಬಹುದು, ಸ್ವಪ್ನವಾಗಿರಬಹುದು, ಅದರ ಅನುಭವ ಪಡಿಬೇಕೋ ಅಲ್ಲಿರುವಂತಹ ಅರಿವು ನಮಗಾಗಬೇಕು. ಇಲ್ಲಿ ಏಕೀಭೂತವಾಗಿದ್ದೆಲ್ಲವೂ ಅಲ್ಲಿ ಪ್ರಕಟಗೊಳ್ತವೆ. ಹಾಗಾಗಿ ಈ ನಮಗೆ ಒಂದು ವಸ್ತುವಿನ ಅರಿವು ಅಥವಾ ಒಂದು ದೇಶಕಾಲದ ಅರಿವು ಆಗಬೇಕು, ಈ ಚೇತೋಮುಖ ಅನ್ನೋದು ಅದಕ್ಕೇನೆ. ಅದರ ಅರಿವು ಬರಬೇಕು ಅಂದ್ರೆ ಇದರ ಮೂಲಕ ಅದು ಹರಿದು ಹೋಗ್ಬೇಕು. ಇದು ಒಂದು ದಾರಿ ಇದ್ದ ಹಾಗೆ ಅಂತ. ಈ ಸುಷುಪ್ತಿಯ ವಿವರಣೆ ಈ ತರ ಇದೆ. ಇದನ್ನ ಈ ಚೇತೋಮುಖ ಪ್ರಜ್ಞಾನ ತೃತೀಯ ಪಾದ ಅಂತ. ಈ ಸುಷುಪ್ತಿಯನ್ನ ಕಾಣುತ್ತಿರುವಂತಹ ಆ ವ್ಯಕ್ತಿ, ಅದಕ್ಕೆ ಪ್ರಜ್ಞಾನ ಅಂತ ಹೆಸರು. ಪ್ರಾಜ್ಞ ಅಂತ, ಸಾರಿ, ಪ್ರಜ್ಞಾನ ಪ್ರಾಜ್ಞ ಅಂತ. ಈ ಮೊದಲನೇದ್ರಲ್ಲಿ ವಿಶ್ವ ಅಂತ ಹೇಳಿದ್ವಿ, ಅಲ್ಲಿ ಸಮಷ್ಟಿಗೆ ವೈಶ್ವಾನರ ಅಥವಾ ವಿರಾಟ್ ಅಂತ ಹೇಳಿದ್ವಿ. ಈ ಸ್ವಪ್ನಾವಸ್ಥೆನಲ್ಲಿ ತೈಜಸ ಅಂತ ಹೇಳಿದ್ವಿ, ಮತ್ತೆ ಅಲ್ಲಿರುವಂತಹ ಸಮಷ್ಟಿಗೆ ಹಿರಣ್ಯಗರ್ಭ ಅಂತ ಹೇಳಿದ್ವಿ. ಸುಷುಪ್ತಿಯಲ್ಲಿ ತನಿನಿದ್ರೆಯನ್ನ ಅನುಭವಿಸುತ್ತಿರುವಂತಹ ಆ ವ್ಯಕ್ತಿಗೆ ತೈಜಸ, ಪ್ರಾಜ್ಞ ಅಂತ. ನಾನು ಮತ್ತೆ ನಾನು ಆ ಕಡೆ ಈ ಕಡೆ ಆಗ್ತಿದೆ, ಕ್ಷಮಿಸ್ಬೇಕು, ಸ್ವಲ್ಪ ಹುಷಾರು ತಪ್ಪಿದೆ, ಹಾಗಾಗಿ ಆ ಕಡೆ ಈ ಕಡೆ ಆಗ್ತಿದೆ. ಪ್ರಾಜ್ಞ ಅಂತ ಹೆಸರು. ಹಾಗೆ ನಾವು ನಮ್ಮ ಗುರುಪಾದುಕೆಯಲ್ಲಿ, ಗುರುಪಾದುಕ ಸ್ತೋತ್ರದಲ್ಲಿ ಬರುತ್ತಲ್ಲ, ಸ್ಥೂಲ ಸೂಕ್ಷ್ಮ ಕಾರಣಾಂತರ ಕೇಲನಂ ಪರಿಪಾಲನಂ ವಿಶ್ವ ತೈಜಸ ಪ್ರಾಜ್ಞ ಚೈತಸಂ ಅಂತರಾತ್ಮ ನಿಜಸ್ಥಿತಂ ಅಂತ. ವಿಶ್ವ ತೈಜಸ ಪ್ರಾಜ್ಞ ಅಂತ ಅಲ್ಲಿ ಬಂದಿರುವಂತಹ ಏನು ಉಲ್ಲೇಖ ಇದೆ ಅದು ಈ ಉಪನಿಷದ್ದೇ. ಇಲ್ಲಿಂದನೇ ಹೇಳ್ತಾ ಇರೋದು, ಇದರ ಬಗ್ಗೆನೇ ಹೇಳ್ತಾ ಇರೋದು. ವಿಶ್ವ ತೈಜಸ ಪ್ರಾಜ್ಞ ಚೈತಸ ಚ ಏತಸ ಅಂತ ಅದು ಬಿಡಿಸ್ಬೇಕು ಪದ. ಇವೆಲ್ಲ ಅಂತ ಇವೆಲ್ಲದರ, ಏತಸ ಅಂದ್ರೆ ಇವೆಲ್ಲದರ, ಚ ಏತಸ ಅಂತರಾತ್ಮಂ ನಿಜಸ್ಥಿತಂ ಅಂತ. ಅದರ ಒಳಗಿರುವವನು ಅಂತ ಬರುತ್ತೆ. ಅದೇನು ಅಂತ ಮುಂದೆ ಬರುತ್ತೆ ಮಂತ್ರ, ಒಳಗಿರೋದು ಅಂದ್ರೆ ಏನು ಅಂತ. ಈ ಮೂರನೇ ಈ ಸುಷುಪ್ತಿನಲ್ಲಿ ಈ ರೀತಿಯ ವಿವರಣೆ ಬಂದಿದೆ. ಏನು? ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ. ಸುಷುಪ್ತ ಸ್ಥಾನ ಏಕೀಭೂತ ಪ್ರಜ್ಞಾನ ಘನ ಏವಾನಂದಮಯೋ ಹ್ಯಾನಂದ ಭುಕ್ ಚೇತೋಮುಖ ಪ್ರಾಜ್ಞ ತೃತೀಯ ಪಾದ ಅಂತ. ಇದು ವಿವರಣೆ. ಇಲ್ಲಿ ಪ್ರಶ್ನೆ ಬರುತ್ತೆ, ಏನು ಅಂತಂತಂದ್ರೆ, ಜಾಗೃತ್ ಅವಸ್ಥೆನಲ್ಲಿ ವಿಶ್ವ ಅಂತ ಹೇಳಿದ್ರಿ, ವೈಶ್ವಾನರ ಅಂತ ಹೇಳಿದ್ವಿ, ಅಥವಾ ವಿರಾಟ್ ಅಂತ ಹೇಳಿದ್ರಿ. ಸ್ವಪ್ನದಲ್ಲಿ ತೈಜಸ ಅಂತ ಹೇಳಿದ್ರಿ, ಹಿರಣ್ಯಗರ್ಭ ಅಂತ ಹೇಳಿದ್ರಿ. ಸುಷುಪ್ತಿನಲ್ಲಿ ವ್ಯಕ್ತಿಯ ಬಗ್ಗೆ ತೈಜಸ ಪ್ರಾಜ್ಞ ಅಂತ ಹೇಳಿದ್ರೆ, ಇಲ್ಲಿ ಸಮಷ್ಟಿಗೆ ಏನು ಅಂತ. ಇಲ್ಲಿಯ ಸಮಷ್ಟಿಯ ವಿವರಣೆ 6ನೇ ಮಂತ್ರದಲ್ಲಿ ಬರುತ್ತೆ. ಅದೇನು ಅಂತಂದ್ರೆ, ಏಷ ಸರ್ವೇಶ್ವರ ಏಷ ಸರ್ವಜ್ಞ ಏಷೋಂತರ್ಯಾಮಿ ಏಷ ಯೋನಿಃ ಸರ್ವಸ್ಯ ಪ್ರಭವಾಪ್ಯಯೌ ಹಿ ಭೂತಾನಾಂ ಅಂತ ಮಂತ್ರ ಬರುತ್ತೆ. ಇದು ಸುಷುಪ್ತಿಯ ವಿವರಣೆಯ 2ನೆಯ ಭಾಗ. ಅಲ್ಲಿ ವೈಶ್ವಾನರದ ವಿವರಣೆ ಹೇಗಾಯ್ತು ಅಂತಂದ್ರೆ ಸಪ್ತಾಂಗ ಅಂತ ಆಯ್ತು. ಹಿರಣ್ಯಗರ್ಭದ್ದು ಹೇಗಾಯ್ತು ವಿವರಣೆ ಅಂತಂದ್ರೆ ಅದು ಸಪ್ತಾಂಗ ಅಂತ. ತಲೆ ಆ ತರ ಇದೆ, ಉಸಿರು ಈ ತರ ಇದೆ ಅನ್ನೋದೆಲ್ಲ. ಇಲ್ಲಿ
ಸಮಷ್ಟಿಯ ಬಗ್ಗೆ ಏನ್ ಬರ್ತಾ ಇದೆ ಅಂತಂದ್ರೆ, ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷೋಂತರ್ಯಾಮಿ, ಏಷ ಯೋನಿ ಸರ್ವಸ್ಯ, ಪ್ರಭವಾಪ್ಯಯೌ ಹಿ ಭೂತಾನ. ಇಲ್ಲಿ ಸಮಷ್ಟಿ ಅಂತ ಬಂದಾಗ ಇದರ ವಿವರಣೆ ಈಶ್ವರ. ಆ ಈಶ್ವರನ ವಿವರಣೆ ಏನು ಅಂದ್ರೆ, ಏಷ ಸರ್ವೇಶ್ವರ, ಎಲ್ಲದಕ್ಕೂ ಒಡೆಯ, ಏಷ ಸರ್ವಜ್ಞ, ಎಲ್ಲವನ್ನೂ ತಿಳಿದಿರುವವನು, ಏಷೋಂತರ್ಯಾಮಿ, ಇವನು ಎಲ್ಲರ ಒಳಗೆ ಇರುವವನು, ಏಷ ಯೋನಿ ಸರ್ವಸ್ಯ, ಎಲ್ಲರ ಹುಟ್ಟು ಇವನಿಂದಲೇ ಆಗುತ್ತದೆ, ಪ್ರಭವಾಪ್ಯಯೌ ಹಿ ಭೂತಾನಾಂ, ಪ್ರಭವ ಮತ್ತೆ ನಾಶ ಅಂದ್ರೆ ಪ್ರಭವ ಉಂಟಾಗುವಿಕೆ, ಉಂಟಾಗುವಿಕೆ ಮತ್ತೆ ನಾಶ, ಎಲ್ಲದರ ಉಂಟಾಗುವಿಕೆ ಮತ್ತು ನಾಶ ಇವನಲ್ಲಿಯೇ ಅಂತ. ಇದು ಈಶ್ವರ ಅಂತ ಇದಕ್ಕೆ ಹೆಸರು. ಈಗ ನಾವು ನೋಡಬಹುದು 3 ಅವಸ್ಥೆನ ಏನು ಹೇಳಿದ್ದಾರೆ ಅಂತಂತಂದ್ರೆ, ಜಾಗ್ರದ ಅವಸ್ಥೆಯಲ್ಲಿ ಎಚ್ಚರವಾಗಿರ್ಬೇಕಾದ್ರೆ ನಾವಿರ್ತೀವಿ, ನಾವು ಒಡನಾಟವನ್ನು ಹೊಂದಿರುವಂತಹ ಪ್ರಪಂಚ ಇದೆ, ನಮಗೆ ನಾವು ವಿಶ್ವ ಅಂತ ಕರ್ಕೊಂತೀವಿ, ಆ ಪ್ರಪಂಚಕ್ಕೆ ವಿರಾಟ್ ಅಂತ ಕರಿತೀವಿ ಅಥವಾ ವೈಶ್ವಾನರ ಅಂತ ಕರಿತೀವಿ. ಅರ್ಜುನನಿಗಾಗಿದ್ದ ಆ ವಿರಾಟ್ ದರ್ಶನನೇ, ಆ ಪ್ರಪಂಚದ ದರ್ಶನ ಒಮ್ಮೆಗೆ ಆಗಿದ್ದು, ಅದು ವಿರಾಟ್ ಸ್ವರೂಪನೇ, ಅದೇ ಅದು ಅದ್ಭುತವಾದ ಶಕ್ತಿ, ಅದು ದೇವರೇ, ಇನ್ನೇನು ಅಲ್ಲ. ನಾವು ಸ್ವಪ್ನದಲ್ಲಿರ್ಬೇಕಾದ್ರೆ ಅದಕ್ಕೆ ನಾವು ನಮ್ಮನ್ನ ತೈಜಸ ಅಂತ ಕರ್ಕೋತೀವಿ, ಮತ್ತೆ ಹಿರಣ್ಯ ಗರ್ಭ ಅಂತ ಹೇಳ್ತೀವಿ. ಅದಕ್ಕೆ ಅದು ಸ್ವಪ್ನದಲ್ಲಿರುವಂತಹ ಪ್ರಪಂಚದ ಒಂದು ಮುಖ ಅಂತ ಇಟ್ಕೊಳ್ಳಿ, ಅಥವಾ ಆ ಇಡೀ ಪ್ರಪಂಚವನ್ನ ಒಮ್ಮೆಗೆ ನೋಡಿದಾಗ ಏನಂತ ಅನ್ಸುತ್ತೆ, ಅದು ಹಿರಣ್ಯ ಗರ್ಭ. ಈ ಸುಷುಪ್ತಿಯಲ್ಲಿ ಎಲ್ಲಿ ನಮಗೆ ಬೇರೆ ಯಾವ ರೀತಿಯ ಅನುಭವ ಇರೋದಿಲ್ವೋ, ತನಿ ನಿದ್ರೆ ಆ ಒಂದು ಸುಖ ಅನ್ನೋದಿರುತ್ತೋ, ಅದರ ಕಾಂಪ್ಲಿಮೆಂಟ್, ಅದರ ಸಮಷ್ಟಿಯ ಅಂಗವೇ ಈಶ್ವರ ಅಂತ ಅದಕ್ಕೆ ವಿವರಣೆ. ಆ ಈಶ್ವರನ ಒಂದು ವಿವರಣೆಯನ್ನ ಇಲ್ಲಿ ಕೊಟ್ಟಿದ್ದಾರೆ, ಯಾವ ರೀತಿ ಅಂತ. ಸರ್ವಜ್ಞ, ಸರ್ವೇಶ್ವರ ಅವೆಲ್ಲ. ಈ ಅದ್ವೈತದ ಪ್ರಕಾರ ಈ ಸೃಷ್ಟಿ ಅನ್ನೋದು ಏನಾಗುತ್ತಲ್ಲ, ಈ ಈಶ್ವರನೇ ಆ ಸೃಷ್ಟಿಗೆ ಕರ್ತ, ಆ ಸೃಷ್ಟಿಯನ್ನ ನಡೆಸಿಕೊಡುವವನು, ಅವನೇ ಈ ಈಶ್ವರ. ಅದಕ್ಕೆ ಅವನಿಗೆ ಏಷಃ ಸರ್ವೇಶ್ವರ, ಸೃಷ್ಟಿ ಸ್ಥಿತಿಲೇ, ಬರೀ ಸೃಷ್ಟಿ ಒಂದೇ ಅಲ್ಲ, ಅದಕ್ಕೆಲ್ಲ ಕಾರಣ ಈ ಈಶ್ವರನೇ ಅಂತ. ಏನು ಅಂತಂತಂದ್ರೆ, ನಾವು ಅರಿವಿನ ನೆಲೆಯಲ್ಲಿ ನಿಂತು ನೋಡಿದಾಗ ಅರಿವು ಮತ್ತು ಹೊರ ಪ್ರಪಂಚ ಅನ್ನೋದೇ ವಿರಾಟ್, ಅರಿವು ಮತ್ತು ಸ್ವಪ್ನ ಪ್ರಪಂಚ ಅನ್ನೋದೇ ಹಿರಣ್ಯಗರ್ಭ, ಅರಿವು ಮತ್ತು ತನಿ ನಿದ್ರೆ ಎನ್ನುವುದೇ ಈಶ್ವರ ಅಂತ ಈ ರೀತಿಯ ಒಂದು ವಿವರಣೆಯನ್ನ ಕೊಟ್ಟಿದ್ದಾರೆ. ನಾವು ಇದು ನಮ್ಮ ಅನುಭವಕ್ಕೆ ಬರೋದಿಲ್ವಲ್ಲ ಅಂತಂತಂದ್ರೆ, ನಾವು ಜಾಗ್ರತ್ ಮತ್ತು ಸುಷುಪ್ತಿಯಲ್ಲಿ ಏನು ಅನುಭವವನ್ನ ಪಡಿತೇವೆ, ಆ ಸಮಷ್ಟಿಯ ಒಂದು ಇಂಟರಾಕ್ಷನ್, ಸಮಷ್ಟಿಯ ಒಂದು ವ್ಯವಹಾರ, ಅದನ್ನ ನಾವು ನಮ್ಮ ತನಿ ನಿದ್ರೆಯಲ್ಲಿ ಕಲ್ಪಿಸ್ಕೋಬೇಕಾಗತ್ತೆ. ನಾವು ತನಿ ನಿದ್ರೆ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಹೊಂದುವಂತಹ ಸಮಷ್ಟಿ ಇಲ್ಲ ಅಂತಲ್ಲ, ಇವೆರಡು ಅವಸ್ಥೆನಲ್ಲಿ ಹೇಗೆ ಸಮಷ್ಟಿ ಇದೆಯೋ ಅದೇ ರೀತಿಯ ಸಮಷ್ಟಿ ಅದರಲ್ಲೂ ಇದೆ ಅಂತ. ಅದರಲ್ಲಿರುವಂತಹ ಸಮಷ್ಟಿ ಎಲ್ಲದಕ್ಕೂ ಕಾರಣ. ಈ ಭಗವಂತ ಅಂತ ಬಂದಾಗ, ಈಶ್ವರ ಅಂತ ಬಂದಾಗ, ಈ 3 ಅವಸ್ಥೆಗಳಲ್ಲಿ ಇರುವಂತಹ ಸಮಷ್ಟಿಯೂ ಈಶ್ವರನೇ, ಬೇರೆ ಮಾತೇ ಇಲ್ಲ. ಈ ಒಂದು ತನಿ ನಿದ್ರೆಯ ವಿಚಾರ ಅಂತ ಬಂದಾಗ ಈ ರೀತಿ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಇಲ್ಲಿವರೆಗೆ 3 ಅವಸ್ಥೆಯ ಒಂದು ವಿವರಣೆ ಆಯಿತು. ಏನೇನೋ ಅವಸ್ಥೆ ಅನ್ನೋದನ್ನ ಹೇಳಲ್ಪಟ್ಟಿದೆ. ಈಗ ಇಲ್ಲಿವರೆಗೆ 6 ಮಂತ್ರಗಳಾದವು. ಈ ಉಪನಿಷತ್ತಿನ 6 ಮಂತ್ರಗಳಾದವು. ಇಲ್ಲಿ ಅವಸ್ಥಾತ್ರಯ ಅದರ ಬಗ್ಗೆ ಒಂದು ವಿವರಣೆ ಬಂದಾಗಿದೆ. 7ನೆಯ ಮಂತ್ರ, ಇದು ಮಾಂಡೂಕ್ಯ ಉಪನಿಷತ್ತಿನ ಮೂಲ ಮಂತ್ರ. ಇದೇ ಮಂತ್ರವೇ ನಮ್ಮ ನಿಜ ಸ್ವರೂಪದ ಒಂದು ವಿವರಣೆಯನ್ನ ಕೊಡುತ್ತೆ. ನಾವು ಒಂದು ಸಲ ಏನಂತ ಹೇಳ್ತೀವಿ,
ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ. ಮಾತು ಮನಸ್ಸುಗಳು ಯಾವುದನ್ನು ಮುಟ್ಟಲಾರೆವು ಅಂತ, ಅಂದ್ರೆ ಮಾತುಗಳಲ್ಲಿ ಹೇಳಕ್ ಆಗೋದಿಲ್ಲ ಅಂತ. ಆದರೂ ಸಹ ನಾವು ಇದು ವಿವರಣೆಯನ್ನು ಕೊಡ್ತಿದೆ ಅಂತ ಹೇಳಿದ್ರೆ ಇದು ಒಂದು ರೀತಿಯ ವಿಪರ್ಯಾಸ, ವಿರೋಧಾಭಾಸ ಅಲ್ವಾ ಅಂತಂದ್ರೆ ಅದು ಆ ಮಂತ್ರ ಏನು ಅಂತ ಕೇಳಿದ ನಂತರ ನಾವು ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿಚಾರ ಮಾಡೋಣ. ಮಂತ್ರ ಈ ರೀತಿ ಇದೆ. ಇದು 7ನೇ ಮಂತ್ರ ಅಂತ. ಇದು 3 ಭಾಗವಾಗಿದೆ. ಅದಕ್ಕೆ ಕಾರಣನೂ ಇದೆ 3 ಭಾಗವಾಗಿ ಹಾಕಿದೆ ಅಂತ. ಅದ್ರ ಬಗ್ಗೆ ಹೇಳೋಣ. ನಾಂತಃ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನೋಭಯತಃ ಪ್ರಜ್ಞಂ ನ ಪ್ರಜ್ಞಾನಘನಂ ನ ಪ್ರಜ್ಞಂ ನಾಪ್ರಜ್ಞಂ ಅದೃಷ್ಟಂ ಅವ್ಯವಹಾರ್ಯಂ ಅಗ್ರಾಹ್ಯಂ ಅಲಕ್ಷಣಂ ಅಚಿಂತ್ಯಂ ಅವ್ಯಪದೇಶ್ಯಂ ಏಕಾತ್ಮ ಪ್ರತ್ಯಯಸಾರಂ ಪ್ರಪಂಚೋಪಶಮಂ ಶಾಂತಂ ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯಃ. ಇದು 7ನೇ ಮಂತ್ರ. ಸೋಯಮಾತ್ಮ ಚತುಷ್ಪಾತ್ ಅಂತ ಹೇಳಾಗಿತ್ತು. 4 ಅಂಶಗಳು ಅಥವಾ 4 ಪಾದಗಳಿವೆ ಅಂತ. 3 ಪಾದಗಳನ್ನ ಆಗಲೇ ಜಾಗ್ರತ್ ಸ್ವಪ್ನ ಸುಷುಪ್ತಿನಲ್ಲಿ ಹೇಳಾಯಿತು. ಅವು 3 ಪಾದಗಳು ಆತ್ಮಂದು ಅಂತ. ಈಗ 4ನೆಯ ಪಾದ ಆತ್ಮನ ಬಗ್ಗೆ ಏನು ಅಂತ ಹೇಳಿದ್ರೆ ಇದರ ಲಕ್ಷಣ ಹೇಗೆ ಅಂತಂದ್ರೆ ಇದು 3 ರೀತಿ ಹೇಳಿದೆ. ನಾನು ಆಗ್ಲೇ ವ್ಯಕ್ತಿ ಸಮಷ್ಟಿ ಅಂತ ಹೇಳಿದೆ. ಮೊದಲನೇ ಒಂದು ವಾಕ್ಯ ಏನಿದೆ ನಾಂತಃ ಪ್ರಜ್ಞೆಯಿಂದ ಹಿಡಿದು ನಾ ಪ್ರಜ್ಞಂವರೆಗೂ ಅದು ವ್ಯಕ್ತಿಯ ಬಗ್ಗೆ ಹೇಳುತ್ತೆ. ಅದೃಷ್ಟಂ ಅವ್ಯವಹಾರ್ಯಂ ಅನ್ನೋದು ಆ ಒಂದು ಪ್ರಪಂಚದೊಟ್ಟಿಗೆ ಇರುವಂತಹ ಒಂದು ವ್ಯವಹಾರ, ಅದು ಏನಿತ್ತು ಸಂಸಾರ, ಅದರ ಬಗ್ಗೆ ಹೇಳುತ್ತೆ. 3ನೇದು ಅದರ ನಿಜ ಸ್ವರೂಪವನ್ನು ಅದು ಹೇಳುತ್ತೆ. ಅದು ಏನು ಅಂತ ಹೇಳುತ್ತೆ. ಮೊದಲನೇದು ನಾಂತಃ ಪ್ರಜ್ಞಂ, ಇದು ಒಳಗಿನ ಪ್ರಜ್ಞೆ ಅಲ್ಲ, ಅಂದ್ರೆ ಇದು ಸ್ವಪ್ನದ್ದಲ್ಲ ಅಂತ. ಸ್ವಪ್ನದಲ್ಲಿ ನಾವೇನ್ ಕಾಣ್ತಾ ಇದೀವಿ ಅದಲ್ಲ. ನ ಬಹಿಷ್ಪ್ರಜ್ಞಂ, ನಾವು ಎಚ್ಚರದಲ್ಲಿ ಇರಬೇಕಾದ್ರೆ ಏನು ಒಂದು ಅರಿವು ಅಂತ ಮಾಡ್ಕೊಳ್ತೀವಿ ಅದಲ್ಲ. ನೋಭಯತಃ ಪ್ರಜ್ಞಂ, ಉಭಯತಃ ಪ್ರಜ್ಞೆ, ಅದು ಇದು ಎರಡೂ ಹೊಂದಿರುವಂತಹ ಪ್ರಜ್ಞೆ. ಕೆಲವು ಸಲ ಕೆಲವು ಸ್ಟೇಟ್ಸ್ ಅಂತ ಬರ್ತವೆ. ಯಾರೇನೋ ಡ್ರಗ್ ತಗೊಂಡ್ರು ಅಥವಾ ಇನ್ನೇನೋ ಒಂದು ಯೋಗ ಮಾಡಿದ್ರು, ಯಾವುದೋ ತರ ಆಯ್ತು, ಯಾವುದೋ ಒಂದು ಅವಸ್ಥೆ ಪ್ರಾಪ್ತಿ ಆಯ್ತು, ಅವೆಲ್ಲ ಈ ಉಭಯತಃ ಪ್ರಜ್ಞಾ ಅನ್ನೋದ್ರಲ್ಲಿ ಬರುತ್ತೆ. ಅದ ಅಂತಂದ್ರೆ ಅದಲ್ಲ. ನ ಪ್ರಜ್ಞಾನ ಘನಂ, ನಾವ್ ಹೇಳಿದ್ವಲ್ಲ ಪ್ರಜ್ಞಾನ ಘನ ಅನ್ನೋದೆಲ್ಲ ಹೇಳಿದ್ವಿ, ಸುಷುಪ್ತಿಯಲ್ಲಿ ಹೇಳಿದ್ವಿ, ಅದಲ್ಲ. ನ ಪ್ರಜ್ಞಂ, ಸಾಮಾನ್ಯವಾದ ಅರಿವು ಅದಲ್ಲ. ನಾಪ್ರಜ್ಞಂ, ಅರಿವಿಲ್ಲದೆ ಇರುವಂಥದ್ದು, ಕಲ್ಲು ಮಣ್ಣು ಇಂಥವು, ಅದು ಅಲ್ಲ. ಇವ್ಯಾವು ಅಲ್ಲದ್ದು. ಅದೃಷ್ಟಂ, ಅದನ್ನ ನೋಡೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಾವು ಏನು ಒಂದು ನಾವು ಯಾವುದನ್ನೇ ಒಂದು ಗ್ರಹಿಸ್ಬೇಕು ಅಂದ್ರೆ ನಮ್ಮ ಇಂದ್ರಿಯಗಳ ಮೂಲಕ ಗ್ರಹಿಸ್ತೀವಿ. ಇದು ಇಂದ್ರಿಯಗಳ ಗ್ರಹಿಕೆಗೆ ಒಳಪಟ್ಟಿದ್ದಲ್ಲ. ಅದೃಷ್ಟಂ, ನಾವೇ ಬಹಳ ಅದೃಷ್ಟ ಅಪ್ಪ ಅವನಿಗೆ ಅಂತಂದ್ರೆ, ಅದೃಷ್ಟ ಅಂದ್ರೆ ಕಾಣಿಸ್ದೇ ಇರುವಂತದ್ದು. ನ ದೃಷ್ಟಮಿತಿ ಅದೃಷ್ಟಂ, ಯಾವುದು ಕಾಣಿಸ್ತಾ ಇರೋದಿಲ್ವೋ ಅದು ಅದೃಷ್ಟ. ನಾವ್ ಯಾಕೆ ಅವನಿಗೇನೋ ಲಾಟ್ರಿ ಗಿಟ್ರಿ ಸಿಕ್ತಂದ್ರೆ ಒಂದು ಅದೃಷ್ಟಪ್ಪ ಅಂತಂದ್ರೆ ಅವನಿಗೆ ಇದ್ದಿದ್ದಂತಹ ಪುಣ್ಯ ಸಂಪಾದನೆ ನಮಗ್ ಕಾಣಿಸಿರ್ಲಿಲ್ಲ, ಅದು ವರ್ಕ್ ಆಗಿ ಅವನಿಗೆ ಸಿಕ್ತು ಅಂತ ಅಷ್ಟೇ. ಅದೃಷ್ಟ ಅಂದ್ರೆ ಆ ರೀತಿ ಕಾಣಿಸ್ದೇ ಇರುವಂತದ್ದು. ಇಲ್ಲಿ ಅದೃಷ್ಟಂ ಈ 4ನೇ ಅಂಶ ಏನಿದೆ ಅದು ಕಾಣಲಾರದ್ದು. ಅಂದ್ರೆ ಇಂದ್ರಿಯ ವ್ಯಾಪಾರಕ್ಕೆ, ಇಂದ್ರಿಯಗಳಿಗೆ ಗೋಚರಿಸದಂತೆ ಇರುವಂಥದ್ದು. ಅವ್ಯವಹಾರ್ಯಂ, ನಾವು ಅದರ ಒಟ್ಟಿಗೆ, ಈಗ ಒಂದರೊಟ್ಟಿಗೆ ವ್ಯವಹಾರ ಮಾಡಬೇಕು ಅಂತಂದ್ರೆ ನಾವು ಅದು ಬೇರೆ ಅಂತ ಆಗ್ಬೇಕು, ಕೊಟ್ಟು ತಗೋತೀವಿ ಅನ್ನೋದೇನಾರ ಒಂದಾಗ್ಬೇಕು. ಅಲ್ಲಿ ಒಂದು ಇಂಟರಾಕ್ಷನ್ ಅನ್ನೋದೊಂದು ಬರುತ್ತೆ, ಡೀಲಿಂಗ್ ಅನ್ನೋದೊಂದು ಬರುತ್ತೆ. ಅದು ಅದರೊಟ್ಟಿಗೆ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ಯವಹಾರ್ಯಂ, ಅದೃಷ್ಟಂ ಅವ್ಯವಹಾರ್ಯಂ. ಅಗ್ರಾಹ್ಯಂ, ಯಾವುದು ಸಹ ಇದನ್ನ ಹಿಡಿಯೋದಿಕ್ಕೆ ಆಗೋದಿಲ್ಲ, ಗ್ರಹಿಸೋದಿಕ್ಕೆ ಆಗೋದಿಲ್ಲ. ನಾವು ಗ್ರಹಣೆ ಮಾಡಬೇಕು, ಅದು ಯಾವುದನ್ನು ಒಂದು ಹಿಡ್ಕೋಬೇಕು ಅಂದ್ರೆ ನಾವು ಕೈಯಿಂದ ಅದನ್ನು ಹೀಗೆ ಹಿಡ್ಕೋಬೇಕು, ಅಥವಾ ಒಂದ್ರ ಬಗ್ಗೆ ನಾವು ಗ್ರಹಿಸ್ಬೇಕು ಅಂದ್ರೆ ಅದ್ರ ಬಗ್ಗೆ ನಮ್ಮ ಮಾತಿನಿಂದಲೋ ಮನಸ್ಸಿನಿಂದಲೋ ಬೇರೆ ಇಂದ್ರಿಯಗಳನ್ನೋ ಅದನ್ನ ನಾವು ಹಿಡ್ಕೋಬೇಕು. ಆದ್ರೆ ಇದು
ಯಾವುದಕ್ಕೂ ಒಳಪಡದೆ ಇರುವಂಥದ್ದು. ಅದು ಅಗ್ರಾಹ್ಯಂ. ನಾವು ಒಂದ್ ಕಡೆ ಬರುತ್ತೆ ಆತ್ಮನು ಬುದ್ಧಿಗಿಂತಲೂ ಸೂಕ್ಷ್ಮ ಅಂತ. ಅಂದ್ರೆ ಬುದ್ಧಿ ಆತ್ಮನನ್ನ ಗ್ರಹಿಸೋದಕ್ಕಾಗೋದಿಲ್ಲ, ಅಗ್ರಾಹ್ಯಂ ಅಂತ. ಅಲಕ್ಷಣಂ, ಅದನ್ನ ನಾವು ಬೇರೆ ಬೇರೆ ಉದಾಹರಣೆಗಳಿಂದಲೋ ಅಥವಾ ಇನ್ನೊಂದು ರೀತಿಯ ಅನುಮಾನದಿಂದಲೋ ಅದು ಹೀಗೆ ಅಂತ ಹೇಳಕ್ಕೆ ಬರದೇ ಇರುವಂಥದ್ದು, ಅದಕ್ಕೆ ಒಂದು ಲಕ್ಷಣವನ್ನ ಕಲ್ಪಿಸೋದಕ್ಕೆ ಆಗದೇ ಇರುವಂಥದ್ದು. ಅನ್ಇನ್ಫೆರೆಬಲ್ ಅಂತ, ಇನ್ಫೆರೆನ್ಸ್ ಅಂತ ಹೇಳ್ತಾರೆ. ಅದು ನಾವು ಅದು ಈ ನ್ಯಾಯದಲ್ಲಿ ಬರುತ್ತೆ ಇವೆಲ್ಲ ಒಂದು ಯುಕ್ತಿ. ಈಗ ಒಂದು ಕಡೆ ಹೊಗೆ ಬರ್ತಿದೆ ಅಂದ್ರೆ ಅಲ್ಲಿ ಬೆಂಕಿ ಇರಬೇಕು, ಹೊಗೆಯ ನೋಡಿ ನಾವು ಅದನ್ನು ಲಕ್ಷಿಸ್ಬೋದು ಅಲ್ಲಿ ಬೆಂಕಿ ಇದೆ ಅಂತ. ಅದಕ್ಕೆ ಆ ರೀತಿಯ ಒಂದು ಟ್ರೀಟ್ಮೆಂಟ್ಗೆ ಇದು ಒಳಪಡದಂತೆ ಇರುವಂಥದ್ದು. ಇದಕ್ಕೆ ನಾವು ಈ ರೀತಿಯಿಂದ ಗುರುತಿಸಲಿಕ್ಕೆ ಆಗದೆ ಇರುವಂಥದ್ದು ಅಲಕ್ಷಣಂ. ಆಮೇಲೆ ಅಚಿಂತ್ಯಂ, ಇದರ ಬಗ್ಗೆ ನಾವು ಯೋಚಿಸಿ ನಮ್ಮ ಬುದ್ಧಿಯಿಂದ ಹಿಡಿತೀವಿ ಅನ್ನೋದಕ್ಕೆ ಆಗೋದಿಲ್ಲ. ಅಚಿಂತ್ಯಂ. ಅವ್ಯಪದೇಶ್ಯಂ, ಅದನ್ನು ನಾವು ಯಾವ ರೀತಿಯಿಂದಲೂ ವರ್ಣಿಸೋದಕ್ಕೆ ಆಗದೇ ಇರುವಂಥದ್ದು. ಹಾಗಾದ್ರೆ ಏನಿದು? ಇದು ಯಾವುದಕ್ಕೂ ಒಳಪಟ್ಟಿಲ್ಲ ಅಂತ ಹೇಳ್ತೀವಿ. ಅಂತಃಪ್ರಜ್ಞೆ ಅಲ್ಲ, ಬಹಿಷ್ಪ್ರಜ್ಞೆ ಅಲ್ಲ, ಅದಲ್ಲ ಇದಲ್ಲ ಅಂತೆಲ್ಲ ಹೇಳ್ತೀರಾ. ಇವು ಯಾವುದಕ್ಕೂ ಸಿಗೋದಿಲ್ಲ ಅಂತ ಹೇಳ್ತೀರಾ. ಹಾಗಾದ್ರೆ ಇದು ಏನಿದು ಅಂತ ಕೇಳಿದ್ರೆ, ಇದು ಏಕಾತ್ಮ ಪ್ರತ್ಯಯಸಾರಂ ಪ್ರಪಂಚೋಪಶಮಂ ಶಾಂತಂ ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯ ಅನ್ನೋ ಒಂದು ಡಿಸ್ಕ್ರಿಪ್ಷನ್ ಬರುತ್ತೆ. ಅದಕ್ಕೆ ಒಂದು ಡಿಸ್ಕ್ರಿಪ್ಷನ್ ಅಂತ ಹೇಳಿದ್ರೆ ದಿಸ್ ಇಸ್ ದ ಬೆಸ್ಟ್ ಎಫರ್ಟ್ ಅಂತ, ಅತ್ಯಂತ ಹತ್ತಿರವಾಗಿ ಇದನ್ನು ಹೇಳ್ಬೋದೇ ಹೊರತು ಇದು ಹೀಗೆ ಅಂತ ಅದು ಮಾತಿನಲ್ಲಿ ಹೇಳೋಕ್ ಆಗೋದಿಲ್ಲ, ಆ ರೀತಿ ಇರುವಂಥದ್ದು. ಆದ್ರೆ ಇದೇನಪ್ಪಾ ಅಂತಂತಂದ್ರೆ, ಇದನ್ನ ಆತ್ಮ, ಅದು ಆತ್ಮದ ಸಾರ ಅನ್ನೋದು ಬಿಟ್ಟು ಬೇರೆ ಯಾವ ರೀತಿಯೂ ಹೇಳಕ್ಕಾಗಲ್ಲ. ಏಕಾತ್ಮ ಪ್ರತ್ಯಯ ಸಾರಂ, ಬೇರೆ ಅನ್ನೋದು ಅದಕ್ಕಿಲ್ವೇ ಇಲ್ಲ. ಬೇರೆ ಯಾವ ರೀತಿಯೂ ಅದು ವರ್ಣಿಸಕ್ಕಾಗೋದಿಲ್ಲ. ತಾನೇ ಇರುವುದು ಅಂತ ಅದಕ್ಕೊಂದು ರೀತಿಯ ಅರ್ಥ. ಮತ್ತೆ ಪ್ರಪಂಚೋಪಶಮಂ, ಇದರಿಂದ ಏನಾಗುತ್ತೆ ಅಂತಂದ್ರೆ, ಈ ಪ್ರಪಂಚ ಅನ್ನೋದೇನಿದೆ, ಪ್ರಪಂಚ ಅಂತಂತ ಏನು ಅಂತಂದ್ರೆ ಕಾಸ್ ಅಂಡ್ ಎಫೆಕ್ಟ್, ಅದು ಪ್ರಪಂಚ ಅಂತಾನೆ ಅದಕ್ಕೆ ಹೆಸರು. ಅದಕ್ಕೊಂದು ಕಾರ್ಯ ಇರುತ್ತೆ, ಕಾರಣ ಇರುತ್ತೆ, ಅದಕ್ಕೆ ಪ್ರಪಂಚ ಅಂತ ಹೆಸರು. ಈ ಕಾರ್ಯ ಕಾರಣಗಳಿಗೆ ಒಳಪಡದೆ ಇರುವಂಥದ್ದು. ಕಾರ್ಯಕಾರಣಗಳು ಎಲ್ಲಿ ಅಡಗಿ ಹೋಗ್ತಾವೋ, ಯಾಕೆಂದ್ರೆ ಒಂದು ಯಾವುದೋ ಒಂದು ಕಾರ್ಯ ಇದೆ, ಕಾರಣ ಇದೆ ಅಂತಂದ್ರೆ ಅದು ಅದಕ್ಕೆ ಅಧೀನ ಅಂತ ಆಯ್ತು. ಈ ಒಂದು ಕಾರ್ಯ ಆಯ್ತು ಅಂದ್ರೆ ಅದಕ್ಕೊಂದು ಕಾರಣ ಇದೆ ಅಂತ, ಆ ಕಾರಣಕ್ಕೆ ಕಾರ್ಯ ಅಧೀನ ಅಂತ ಆಯ್ತು. ಕಾರಣದಿಂದಲೇ ಆ ಕಾರ್ಯ ಬಂದಿದ್ದು ಅಂತ. ಇಲ್ಲಿ ಯಾವುದು ಇದನ್ನು ಉಂಟು ಮಾಡಿಲ್ಲ, ಯಾವುದು ಇದನ್ನು ಉಂಟು ಮಾಡ್ಲಿಕ್ಕೆ ಆಗೋದಿಲ್ಲ. ಕಾರ್ಯಕಾರಣಕ್ಕೆ, ಪ್ರಮಾತ ಪ್ರಮಾತೃವಿಗೆ ಯಾವುದಕ್ಕೂ ಒಳಪಡದೇ ಇರುವಂಥದ್ದಾದ್ರಿಂದ ಪ್ರಪಂಚವು ಅಲ್ಲಿ ಉಪಶಮನವಾಗಿರುತ್ತದೆ. ಪ್ರಪಂಚ ಅನ್ನೋದು ಇರೋದೇ ಇಲ್ಲ. ಅದಕ್ಕಾಗಿ ಪ್ರಪಂಚೋಪಶಮಂ ಶಾಂತಂ, ಅತ್ಯಂತ ಉನ್ನತವಾದ ಶಾಂತಿಯ ಧಾಮ ಅದು. ಅಶಾಂತತೆ ಅಂತಂದ್ರೆ ಅಲ್ಲಿ ಒಂದು ವೇವ್ ಎದ್ದಿದೆ ಅಂತ, ಒಂದು ಅಲೆ ಎದ್ದಿದೆ ಅಂತ. ಎಲ್ಲಿ ಅದು ಯಾವುದರ ಸೋಂಕು ಇಲ್ಲವೋ, ಎಲ್ಲಿ ಯಾವ ರೀತಿಯ ವೈಪರೀತ್ಯವೂ ಇಲ್ಲವೋ ಅದು ಶಾಂತಂ. ಶಿವಂ, ಶಿವಂ ಅಂತಂದ್ರೆ ಮಂಗಳಮಯವಾಗಿರುವಂಥದ್ದು, ಮಂಗಳವು. ಅದ್ವೈತಂ, ಅದಕ್ಕೆ ದೇರ್ ಇಸ್ ನಥಿಂಗ್ ಪ್ಯಾರಲಲ್ ಟು ಇಟ್, ನಥಿಂಗ್ ಸೆಕೆಂಡ್, ಅದು ಬಿಟ್ಟು ಬೇರೆ ಯಾವುದೂ ಇಲ್ಲದೆ ಇರುವಂಥದ್ದು ಅದ್ವೈತಂ. ಚತುರ್ಥಂ ಮನ್ಯಂತೆ ಸ ಆತ್ಮ, ಈ ಆತ್ಮನ ನಾಲ್ಕನೆಯ ಪಾದ ಇದು.
ಸವಿಜ್ಞೇಯ. ಆ ಆತ್ಮ ಅನ್ನೋದೇನಿದೆ, ಈ ನಾಲ್ಕನೆಯ ಪಾದ ಏನಿದೆ, ಅದು ತಿಳಿದುಕೊಳ್ಳಲು ಯೋಗ್ಯವಾಗಿರುವಂಥದ್ದು. ತಿಳಿದುಕೊಳ್ಳೋದ್ರ ಅದರ ಅರಿವನ್ನು ಪಡೆಯೋದಕ್ಕೆ ಯೋಗ್ಯವಾಗಿರುವಂಥದ್ದು. ಅದನ್ನೇ ನಾವು ಮಾಡಬೇಕಾಗಿರುವಂಥದ್ದು. ವಿಜ್ಞೇಯ ಅಂದ್ರೆ ಅದು. ಶಂಕರಾಚಾರ್ಯರು ಅವರ ಕಾರಿಕೆ ಭಾಷ್ಯದಲ್ಲಿ ಬರಿಬೇಕಾದ್ರೆ ಇವ್ರು ಏನ್ ಹೇಳ್ತಾರೆ, ಇದು ನಾಲ್ಕನೇದು ಯಾವ ರೀತಿ ಅಂತಂದ್ರೆ ಮಾಯಾ ಸಂಖ್ಯಾ ಚತುರ್ಥಂ ಅಂತ ಹೇಳ್ಬಿಡ್ತಾರೆ. ಶಂಕರಾಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ, ನಾಲ್ಕನೇದು ಅಂತ ಹೇಳೋದಕ್ಕೆ ಮೂರಿದ್ರೆ ತಾನೇ ಅಂತ. ಆ ಮೂರೇ ಇಲ್ಲ, ಇದನ್ನ ನಾಲ್ಕನೇದು ಅಂತ ಏನ್ ಕರಿತೀರಿ? ಆದ್ರೆ ಇಲ್ಲಿ ಹೇಳಿದೆಯಲ್ಲ ಅಂದ್ರೆ ಯಾವ ರೀತಿ ಅಂದ್ರೆ ಮಾಯಾ ಸಂಖ್ಯೆ ಅಂದ್ರೆ ಏನು ಅಂದ್ರೆ ಮಾಯೆಯಲ್ಲಿ ಬರುವಂತಹ ಅವಸ್ಥೆಗಳನ್ನ ಎಣಿಸಿಕೊಂಡರೆ ಇದು ನಾಲ್ಕನೇದು ಅಂತ. ಈ ಜಾಗೃತ್ ಸ್ವಪ್ನ ಸುಷುಪ್ತಿ ಅನ್ನೋದಲ್ಲ, ಇದು ಮಾಯೆಯಿಂದ ಉಂಟಾದದ್ದು. ಈ ಒಂದು ಮೂರು ಪಾದಗಳು ನೈಜದಲ್ಲಿ ಇರೋದು ಒಂದೇ, ಅದ್ವೈತಂ, ಬೇರೆ ಏನು ಇಲ್ಲವೇ ಇಲ್ಲ, ಇರೋದು ಇದೊಂದೇ. ಇದೇ ನಾಲ್ಕನೆಯ ಪಾದ. ನಾಲ್ಕು ಪಾದಗಳೇ ಇಲ್ಲ, ಇರೋದು ಒಂದೇ ಅಂತ ಆದ್ಮೇಲೆ ನಾಲ್ಕು ಪಾದ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ, ಅದರ ಬಗ್ಗೆ ಅನುಸಂಧಾನ ಮಾಡೋದಿಕ್ಕೆ, ಆ ದಿಕ್ಕಿನಲ್ಲಿ ಹೋಗೋದಿಕ್ಕೆ ಇರುವಂತಹ ಒಂದು ಕ್ರಮ ಅಂತ ಹೇಳ್ತಾರೆ. ಇಲ್ಲಿ ಉಪನಿಷತ್ನಲ್ಲಿ ನಾಲ್ಕನೇದು ಅನ್ನೋದಕ್ಕೆ ಚತುರ್ಥಂ ಅಂತ ಹೇಳಿದ್ದಾರೆ ವಿನಃ ತುರಿಯಂ ಅಥವಾ ತುರಿಯಂ ಅಂತ ಹೇಳಿಲ್ಲ. ಉಪನಿಷತ್ತಲ್ಲಿ ಬಂದಿಲ್ಲ ಆ ಪದ. ಆದ್ರೆ ಗೌಡಪಾದರ ಕಾರಿಕೆನಲ್ಲಿ ಅವರು ತುರ್ಯ ಅಂತ ಬಳಸ್ತಾರೆ. ಅದಾದ ನಂತರ ಎಲ್ಲಾ ಕಡೆ ತುರ್ಯ ಅಂತ. ತುರ್ಯ ಅಂತಂದ್ರೆ ಪದಶಃ ಅದಕ್ಕೆ ಅರ್ಥ ನಾಲ್ಕನೇದು ಅಂತ. ಪ್ರಥಮ, ದ್ವಿತೀಯ, ತೃತೀಯ, ತುರ್ಯ ಅಂತಾನೆ. ತುರ್ಯ ಅಂದ್ರೆ ನಾಲ್ಕನೇದು ಅಂತಾನೆ ಅದರ ಹೆಸರು, ಬೇರೆ ಏನೋ ಹೆಸರು ಕೊಡಕ್ಕಾಗಲ್ಲ. ಮತ್ತೆ ಇನ್ನೂ ಒಂದೇನಪ್ಪಾ ಅಂತಂತಂದ್ರೆ ಮೊದಲ ಮೂರಕ್ಕೆ ಅವಸ್ಥೆ ಅಂತ ಹೇಳ್ತು, ಇದಕ್ಕೆ ನೈಜದಲ್ಲಿ ಅವಸ್ಥೆ ಅಂತ ಹೇಳಲ್ಲ. ನಾವು ತುರ್ಯಾವಸ್ಥೆ ಅಂತೆಲ್ಲ ಬಳಕೆ ಮಾಡ್ಕೋತೀವಿ, ಆದ್ರೆ ತುರ್ಯ ಅನ್ನೋದು ಅವಸ್ಥೆ ಅಲ್ಲ. ಯಾಕೆ ಅಂತಂತಂದ್ರೆ ಯಾರೋ ಒಬ್ಬ ನಾನು ಎದ್ದಿದ್ದೀನಿ, ಮಲಗಿದ್ದೀನಿ, ತನಿ ನಿದ್ರೆ ಹೋಗ್ತೀನಿ, ಈಗ ತುರಿಯಲ್ಲಿದ್ದೀನಿ ಅಂತ ಹೇಳಕ್ಕೂ ಬರಲ್ಲ. ಇರೋದು ತುರಿಯೇ ಒಂದೇನೆ, ಅದರ ಮೇಲೆ ಜಾಗೃತ್ ಸ್ವಪ್ನ ಸುಷುಪ್ತಿ ಅನ್ನೋದು ಮಾಯೆಯಿಂದ ಆರೋಪಿತವಾಗ್ತವೆ. ಅವು ನೈಜದಲ್ಲಿ ಇರೋವಂಥವು ಅಲ್ಲ. ಮಾಯೆಯ ದೃಷ್ಟಿಯಿಂದ ನಿಂತು ನೋಡಿದಾಗ ಅವೆಲ್ಲ ಆರೋಪಿತವಾಗಿದೆ ವಿನಃ ಅಧಿಷ್ಠಾನ ಅಂತ ನೋಡಿದಾಗ ಇರೋದು ಈ ಆತ್ಮ ಒಂದೇ, ತುರಿಯೇ ಒಂದೇನೆ, ಬೇರೆ ಏನು ಇಲ್ಲವೇ ಇಲ್ಲ. ಇದರ ಮೂಲ ಅನ್ವೇಷಣೆ ಮುಖ್ಯ. ಈಗ ಇದನ್ನು ಹೇಳಿದ ತಕ್ಷಣ ಈಗ ನಮ್ಗೆ ಇವೆಲ್ಲ ಅರ್ಥವಾಯ್ತು. ಯಾವುದು ಜಾಗೃತ್ ಅವಸ್ಥೆ ಅಂದ ತಕ್ಷಣ ಅರ್ಥ ಆಗೋಯ್ತು, ಸ್ವಪ್ನ ಅಂದಾಗ್ಲೂ ಅರ್ಥ ಆಗೋಯ್ತು, ಸುಷುಪ್ತಿ ಅಂದಾಗ್ಲೂ ಅರ್ಥ ಆಯ್ತು. ಒಳ್ಳೆ ಗಾಢ ನಿದ್ದೆ ಹೊಡೆದ್ಮೇಲೆ ಎದ್ದಾಗೆಲ್ಲ ಅನುಭವ ಇರುತ್ತೆ. ಇದು ಹೇಳಿದ ತಕ್ಷಣ ಹೌದಲ್ಲ, ನಮ್ಗೆ ಇದರ ಅನುಭವ ಆಗ್ತಿದಿಲ್ಲ ಅಂತ ಯಾಕೆ ಅನ್ನಿಸ್ಲಿಲ್ಲ? ಯಾಕೆ ಅಂತಂದ್ರೆ ನಮ್ಮಲ್ಲಿ ಗಾಢವಾಗಿ ದೇಹಾಭಿಮಾನ ಇರೋದ್ರಿಂದ. ನಾವು ನಮ್ಮನ್ನ ಈ ದೇಹ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವುಗಳ ಜೊತೆಗೆ ನಮ್ಮನ್ನ ನಾವು ಗುರುತಿಸಿಕೊಳ್ಳುತ್ತಿರುವುದರಿಂದ ಯಾವ ನೈಜವಾದ ಸ್ಥಿತಿ ಒಂದೇ ಇದೆಯೋ ಅದನ್ನ ನಾವು ಹೇಳಿದ ತಕ್ಷಣ ಗ್ರಹಿಸಕ್ಕಾಗ್ತಿಲ್ಲ. ಆದ್ರೆ ಇರೋದು ಅದೊಂದೇ ಸ್ಥಿತಿ. ಅದು ಸೆಪರೇಟ್ ಆಗಿ ಬರುತ್ತಾ ಅಂತಂದ್ರೆ ಇಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಈಗ ಚಿನ್ನದ ಬಳೆ, ಚಿನ್ನದ ಡಾಬು, ಚಿನ್ನದ ಓಲೆ ಅಂತ ಆಗುತ್ತೆ. ಈ ಚಿನ್ನ ಅನ್ನೋದು ತುರ್ಯ ಅಂತ ಇಟ್ಕೊಳ್ಳಿ. ಅಂದ್ರೆ ಇದು ಆತ್ಮದ ನಾಲ್ಕನೇ ಪಾದ. ಈ ಮೂರು ಬೇರೆ ಬೇರೆ ಇದಾವಲ್ಲ, ಅವೆಲ್ಲ ಸ್ಟೇಜ್ ಅಂತ ಇಟ್ಕೊಳ್ಳೋಣ, ಅವಸ್ಥೆ ಅಂತ. ಈಗ ಓಲೆ, ಡಾಬು, ಇನ್ಯಾವುದು ಉಂಗುರ, ಮೂಗುತ್ತಿನ ಯಾವುದು, ಒಟ್ಟು ಮೂರು ಆರ್ನಮೆಂಟ್ಸ್, ಅವೆಲ್ಲವೂ ಚಿನ್ನನೇ. ಚಿನ್ನ ಇಲ್ಲದೆ ಅವೆಲ್ಲ ಇರದೇ ಇಲ್ಲ, ಇರೋದು ಚಿನ್ನ ಮಾತ್ರ. ಇವೆಲ್ಲ ಬಿಟ್ಟು ಚಿನ್ನ ಅಂದ್ರೆ ಇವೆಲ್ಲ ಬಿಟ್ಟು ಚಿನ್ನ ಅಂತಲ್ಲ. ಹಾಗಾದ್ರೆ ಅವು ಮೂರೇ ಇರೇ, ಚಿನ್ನ ಇಲ್ಲ ಅಂತಲ್ಲ. ಚಿನ್ನ ಇಲ್ಲದೆ ಅವು ಯಾವೂ ಇಲ್ಲವೇ ಇಲ್ಲ, ಇರೋದು ಚಿನ್ನ ಮಾತ್ರ. ಚಿನ್ನ ಬಿಟ್ಬಿಟ್ಟು ಬರೀ ಓಲೆ ಕೊಡು ಅಂದ್ರೆ, ಚಿನ್ನದ ಓಲೆ ಅಂತ ಆದ್ಮೇಲೆ ಚಿನ್ನ ಬಿಟ್ಬಿಟ್ಟು ಬರೀ ಓಲೆ ಕೊಡು ಸಾಧ್ಯವೇ ಇಲ್ಲ. ಅದು ಚಿನ್ನವೇ ಅಷ್ಟೇ. ನಮಗೆ ಅರಿವು ಬರೋದು, ಈಗ ನಾವು ಮುಟ್ತಾ ಇರ್ಬೇಕಾದ್ರೆ ಅದನ್ನ ನಾವು ಮುಟ್ತಾ ಇರೋದು ಚಿನ್ನನೋ ಬೇರೆ ಏನನ್ನೋ, ಚಿನ್ನನೇ ಮುಟ್ತಾ ಇರೋದು. ಹಾಗಾಗಿ ಪ್ರತಿಯೊಂದರಲ್ಲಿ ಈ ಏನು ನಾವು ನೋಡ್ತಾ ಇದ್ದೀವಿ ಎಲ್ಲವೂ
ಆತ್ಮವೇ ವಿನಃ ಬೇರೆ ಏನು ಅಲ್ಲವೇ ಅಲ್ವಾ. ಈ ಅನುಭವ ಅನ್ನೋದಿರೋದು ಬರೀ ಒಂದೇ, ಅದೇನು ಅಂದ್ರೆ ಆತ್ಮಾನುಭವ. ಆದರೆ ಅದರ ಅರಿವು ನಮಗೆ ಬರದೇ ಇರೋದಕ್ಕೆ ಕಾರಣ ಏನು, ನಾವು ಅದ್ರ ನಿಲ್ದೇ ಇರೋದಕ್ಕೆ ಕಾರಣ ಏನು ಅಂದ್ರೆ ನಮಗೆ ಈ ದೇಹಾತ್ಮ ಬುದ್ಧಿ ಅನ್ನೋದು ಏನಿದೆ ಅದು ಬಹಳ ಪ್ರಬಲವಾಗಿ ಜನ್ಮಾಂತರಗಳಿಂದ, ಅನೇಕ ಕೋಟಿ ಜನ್ಮಾಂತರಗಳಿಂದ ಬಂದು ಗಾಢವಾಗಿ ಇರೋದ್ರಿಂದ ಅದರ ಅರಿವು ನಮಗೆ ಬರ್ತಾ ಇಲ್ಲ. ಆದ್ರೆ ಇರೋದು ಅದೊಂದೇ ವಸ್ತು. ಮತ್ತೆ ಇದರ ನಂತರ ಇದ್ರ ಬಿಟ್ಟು ಇದರಲ್ಲೇನು ಇದು ಆತ್ಮ ಮತ್ತೆ ವ್ಯಕ್ತಿ ಸಮಷ್ಟಿ ಇದ್ರ ಪ್ರಶ್ನೆನೇ ಇಲ್ಲ. ಇರೋದಿದೊಂದೇ, ಪ್ರಪಂಚನೇ ಇಲ್ಲ. ಪ್ರಪಂಚೋಶಮಂ ಅಂತ ಹೇಳ್ಬಿಟ್ರಲ್ಲ, ಇಲ್ಲಿ ಪ್ರಪಂಚವೇ ಇಲ್ಲ ಅನ್ಬೇಕಾದ್ರೆ ಸಮಷ್ಟಿ ಅನ್ನೋದು ಇಲ್ಲವೇ ಇಲ್ಲ. ಈ ಈಶ್ವರ, ವಿರಾಟ್, ಹಿರಣ್ಯಗರ್ಭ ಅನ್ನೋದೆಲ್ಲವೂ ಸಹ ಕಾನ್ಶಿಯಸ್ನೆಸ್ ಪ್ಲಸ್ ಮಾಯೆ. ಆ ಪ್ಯೂರ್ ಕಾನ್ಶಿಯಸ್ನೆಸ್ ಅಂತ ತಗೊಂಡಾಗ, ಆಮೇಲೆ ವ್ಯಕ್ತಿ ಅಂತ ತಗೊಂಡಾಗ ಆ ವ್ಯಕ್ತಿಯ ಮಟ್ಟದಲ್ಲಿ ಕಾನ್ಶಿಯಸ್ನೆಸ್ ಅರಿವು, ಅದು ಸಮಷ್ಟಿಯ ಮಟ್ಟದಲ್ಲಿ ಕಾನ್ಶಿಯಸ್ನೆಸ್ ಅರಿವು ಅನ್ನೋ ಒಂದು ನೆಲೆಯಲ್ಲಿ ನಿಂತು ನೋಡಿದಾಗ ಎರಡೂ ಒಂದೇ. ಆ ಒಂದು ಹಿನ್ನೆಲೆಯಲ್ಲೇ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋದು ಏನಂದ್ರೆ, ಯಾವ ಅರಿವು ಆ ವ್ಯಕ್ತಿಯ ಒಂದು ಭಾವವನ್ನು ಉಂಟು ಮಾಡ್ತೋ, ಭಾವ ಆಯ್ತೋ, ಯಾವ ಅರಿವು ಮಾಯೆಯೊಂದಿಗೆ ಸೇರಿ ಒಂದು ಸಮಷ್ಟಿ ಅನ್ನೋದಾಗುತ್ತೋ ಆ ಅರಿವು ಒಂದೇ, ಅದು ಎರಡಲ್ಲ, ಬೇರೆ ಇಲ್ಲ, ಇರೋದು ಒಂದೇ. ಅದು ಚತುರ್ಥಂ, ಅದು ನಾಲ್ಕನೆಯದ್ದು ಆತ್ಮಕ್ಕೆ ಅಂತ. ಅಂದ್ರೆ ನಾಲ್ಕನೆಯದು ಅಂದ್ರೆ ವಾಡಿಕೆನಲ್ಲಿ ನಾಲ್ಕನೇ ಇರೋದು ಅದು ಒಂದೇನೆ, ಬೇರೆ ಇಲ್ಲ ಅಂತ ಹೇಳೋದು. ಇದು ಮಾಂಡೂಕ್ಯ ಉಪನಿಷತ್ತಿನ ಮೂಲ 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 ಮಂತ್ರ. ಇದರ ನಂತರ 8ನೇ ಮಂತ್ರದಿಂದ ಓಂಕಾರಕ್ಕೂ ಇಲ್ಲೂವರೆಗೂ ಹೇಳಿರುವಂತಹ ಈ ಅವಸ್ಥಾತ್ರಯ ಮತ್ತೆ ಈ ನಾಲ್ಕನೆಯ ಏನು ತುರಿಯ ಅಂತ ಏನು ಹೇಳ್ತಾ ಇದ್ದೀವಿ, ಅದಕ್ಕೆ ಹೇಗೆ ತಾಳೆ ಹಾಕೋದು, ಮತ್ತೆ ಈ ಓಂಕಾರವನ್ನು ಬಳಸ್ಕೊಂಡು ಹೇಗೆ ಸಾಧನೆಯನ್ನ ಮಾಡೋದು, ಯಾವುದಕ್ಕೆ ಯಾವುದನ್ನ ಸಾಮ್ಯ ಕಲ್ಪಿಸಿ ಅನುಸಂಧಾನ ಮಾಡೋದು, ಹೇಗೆ ಅದು ಅನುಸಂಧಾನ ಮಾಡ್ತಾ ಇದರ ಕಡೆಗೆ ಹೋಗೋದು ಅನ್ನೋದೇನೆ 8ನೇದ್ರಿಂದ 12ನೇ ಮಂತ್ರ. ಮತ್ತೆ ಈ 7ನೇ ಮಂತ್ರದ ವಿಸ್ತಾರ ಇನ್ನೂ ಇದೆ. ಈ ಪ್ರತಿಯೊಂದು ಪದ ನಾನು ಬರೀ ಪದಶಃ ಅರ್ಥ ಮಾತ್ರ ಹೇಳಿದೆ. ಒಂದೊಂದು ಪದನು ತಗೊಂಡ್ರೆ ಬಹಳ ವಿಸ್ತಾರವಾದಂತಹ ಅರ್ಥ ಇದೆ ಅದಕ್ಕೆ. ಅದರಿಂದ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ತಿಳುವಳಿಕೆ ಗಾಢವಾಗ್ತಾ ಹೋಗುತ್ತೆ. ಆ ಅರ್ಥಗಳನ್ನೆಲ್ಲ ಕೇಳ್ತಾ ಹೋದ್ರೆ, ಅನುಸಂಧಾನ ಮಾಡ್ತಾ ಹೋದ್ರೆ. ಇದನ್ನೇ ನಾವು ಈ ಮಾಂಡುಕ್ಯದ ಸಾರ ಅಂತ ಹೇಳಬೇಕು. ಏಕಾತ್ಮ ಸಾರಭೂತಂ ಅಂತೇಳಿ ಹೇಳಿರೋ ಹಂಗೆ ಮಾಂಡುಕ್ಯದ ಸಾರಭೂತ ಇದೇನೆ. ಈ ಮಾಂಡುಕ್ಯದ ಮಂತ್ರಗಳು ಇಂಟರ್ನೆಟ್ ಅಲ್ಲಿ ವಿಪುಲವಾಗಿವೆ, ಎಲ್ಲಾ ಕಡೆ ಸಿಗ್ತವೆ. ದಯವಿಟ್ಟು ಕೆಲವು ಲಿಂಕ್ ನ ಹಾಕ್ತೀನಿ ಅಂತ ಹೇಳಿದೆ, ನಾನು ಮತ್ತೆ ಗ್ರೂಪಲ್ಲಿ ಹಾಕ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ 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 ಇದನ್ನ ಓದಿ ಅಭ್ಯಾಸ ಮಾಡಿ. ಅದ್ಭುತವಾಗಿರುವಂಥದ್ದು ಅನೇಕ ಎಕ್ಸ್ಪ್ಲನೇಷನ್ಗಳಿವೆ, ವಿವರಣೆಗಳು ಶಾಂಕರ ಭಾಷ್ಯದ್ದು ತುಂಬಾ ಇವೆ. ಅದನ್ನೆಲ್ಲ ಓದಿ ಅರ್ಥ ಮಾಡ್ಕೊಳ್ತಾ ಇನ್ನೂ ಈ ಒಂದು ಉಪನಿಷತ್ತಿನ ಅರ್ಥವನ್ನು ಗಾಢ ಮಾಡ್ಕೊಳ್ತಾ ಹೋದ್ರೆ ಅದರ ಸವಿ ನಮಗೆ ಸಿಗ್ತಾ ಹೋಗುತ್ತೆ ಅಂತ. ಇನ್ನೊಂದು ಮಾತು ಇದರಲ್ಲ, ಸರ್ವಪ್ರಿಯಾನಂದರು ಹೇಳಿರುವಂಥದ್ದು, ಇದನ್ನ ನಾವು ಅರಿತ ಮೇಲೆ ತುರ್ಯ ಇದೊಂದೇ ಇರೋದು ಅಂತೆಲ್ಲ ಹೇಳಿದ್ಮೇಲೆ, ಹಾಗಾದ್ರೆ ನಮಗದು ನೈಜದಲ್ಲಿ ನೋಡಿದ್ರೆ ಸರಿಯಾದ ಒಂದು ಅಧಿಕಾರ ನಮಗೆ ಪ್ರಾಪ್ತವಾಗಿದ್ರೆ ಈ ಕ್ಷಣದಲ್ಲಿ ನಮಗೆ ಉಂಟಾಗ್ಬಿಡ್ಬೇಕು. ಇದು ಏನೇ ನಡೀತಾ ಇದ್ರು, ಇದೇನೇ ವ್ಯವಹಾರ ನಡೀತಾ ಇದ್ರು ಇವೆಲ್ಲವೂ ನಿಜವಲ್ಲ, ಇವೆಲ್ಲವೂ ಒಂದು ಮಾಯೆಯ ಒಂದು ಸೆರಗಿನಲ್ಲಿ ನಡೀತಾ ಇದೆ. ಇವೆಲ್ಲ ಇರೋದು ಅರಿವು ಅನ್ನೋದು ಒಂದೇ, ಕಾನ್ಶಿಯಸ್ನೆಸ್ ಒಂದೇ. ಇದು ಎಲ್ಲದರ ಹಿಂದೆ ಅದೊಂದೇ ಇದೆ ಅಂತ ಬಂದಾಗ ಅಲ್ಲಿ ನಾನು ಬೇರೆ ಇನ್ನೊಬ್ಬ ಬೇರೆ ಅನ್ನೋ ಭಾವನೆನೇ ಹೊರಟೋಗ್ತಾ ಹೋಗುತ್ತೆ. ಅಲ್ಲಿ ಬೇರೆ ಅನ್ನೋದು ಇಲ್ಲೇ ಇಲ್ವಲ್ಲ, ಇರೋದೆಲ್ಲ ಒಂದೇ ಅರಿವು. ಇರೋದ ಅರಿವು ಮಾತ್ರ. ಅರಿವು ದೇಶ ಕಾಲ ವಸ್ತುವನ್ನೆಲ್ಲ ಮೀರಿದೆ ಅನ್ನೋದಕ್ಕೂ ಒಂದು ಉದಾಹರಣೆ ಕೊಡ್ತಾರೆ. ಈಗ ನಾವು ಹುಟ್ಟಿದಾಗ ಅರಿವು ಪ್ರಾರಂಭ ಆಗುತ್ತೆ, ನಾವು
ಅವಸಾನಗೊಂಡಾಗ ಅರಿವು ಹೊರಟೋಗುತ್ತೆ ಅಂತ ಹೇಳಿದಾಗ ವೇದಾಂತ ಹೇಳೋದು ವಿರುದ್ಧವಾಗಿ ಹೇಳುತ್ತೆ. ನಿನ್ನ ಹುಟ್ಟು ಅನ್ನೋದು ಅರಿವಿನಲ್ಲಾಯ್ತು, ಸಾವು ಅನ್ನೋದು ಅರಿವಿನಲ್ಲಾಯ್ತು. ಅರಿವು ಸದಾ ಇರುವಂಥದ್ದು, ಇರೋದು ಅರಿವು ಮಾತ್ರ. ಹುಟ್ಟು ಸಾವು ಅನ್ನೋದೆಲ್ಲ ಅರಿವಿನಲ್ಲಿ ತೋರುವಂಥದ್ದು ಅಂತ. ಇದನ್ನ ನಾವು ಅನುಸಂಧಾನ ಮಾಡ್ತಾ ಹೋದಾಗ ನಮಗ ಆವಾಗ ಈ ಪ್ರಪಂಚ ಅಂದ್ರೆ ಏನು, ಇವೆಲ್ಲವೂ ಹೇಗೆ ಅವು ಬರೀ ಒಂದು ಮಿಥ್ಯೆ ಇರುವಂಥದ್ದಲ್ಲ, ಹೇಗೆ ಹಗ್ಗದಲ್ಲಿ ಹಾವು ತೋರುತ್ತೋ ಅದೇ ರೀತಿ ಇರುವ ಆ ಒಂದು ಅರಿವಿನಲ್ಲಿ ಇವೆಲ್ಲವೂ ತೋರುತ್ತಿದೆ ಅಂತ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಆ ಅರಿವು ಒಂದೇ ಅಂತ ಆದಾಗ ಅಲ್ಲಿ ಹೇಳಿರುವಂತಹ ಶಾಂತಂ ಶಿವಮದ್ವೈತಂ ಇವೆಲ್ಲದರ ಅನುಭವನೂ ಆಗ್ತಾ ಹೋಗುತ್ತೆ ಅಂತ ಸರ್ವಪ್ರಿಯಾನಂದರು ಹೇಳಿದರೆ. ಇವೆಲ್ಲ ನನ್ನ ಅನುಭವದ ಮಾತುಗಳೆಲ್ಲ. ಅವ್ರು ಹೇಳಿರೋದನ್ನ ಒಂದು ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಒಪ್ಸಿದ್ದೀನಿ. ಸ್ವಲ್ಪ ಹುಷಾರು ತಪ್ಪಿದೆ, ಹಾಗಾಗಿ ಒಂಚೂರು ಆ ಕಡೆ ಈ ಕಡೆ ಆಗಿರಬಹುದು. ಮುಂದಿನ ಸಂಚಿಕೆಯಲ್ಲಿ 7ನೇ ಮಂತ್ರದ ಇನ್ನೊಂಚೂರು ವಿಸ್ತಾರ ಮಾಡಿಬಿಟ್ಟು ಆಮೇಲೆ 8ನೇ ಮಂತ್ರದಿಂದ 12ನೇ ಮಂತ್ರ ಇನ್ನು ಎರಡೋ ಸೆಷನ್ ಬೇಕಾಗುತ್ತೆ, ಸಂಚಿಕೆ ಬೇಕಾಗುತ್ತೆ. ಓಂಕಾರ ಉಪಾಸನೆಯನ್ನು ಹೇಗೆ ತಾಳೆ ಹಾಕಿದ್ದಾರೆ ಇದಕ್ಕೆ ಅಂತ, ಅದನ್ನು ಹೇಗೆ ನಾವು ಬಳಸ್ಕೋಬಹುದು ಅಂತನೂ ಹೇಳಿದ್ದಾರೆ. ಅದಾದ್ಮೇಲೆ ಇವೆಲ್ಲ ಕೇಳಿದ್ಮೇಲೆ ಅನ್ನಿಸ್ತಾ ಹೋಗುತ್ತೆ, ಇಂಥದೇ ಮಂತ್ರ ಇಂಥದೇ ಉಪಾಸನೆ ಅನ್ನೋದು ಮುಖ್ಯ ಅಲ್ಲ, ಅದನ್ನ ಮಾಡ್ತಾ ಹೋಗೋದು ಮುಖ್ಯ. ನಾವು ನಮ್ಮನ್ನ ಈ ದೇಹಾತ್ಮ ಭಾವದಿಂದ ಹೇಗೆ ಹಿಂದಕ್ಕೆ ಹೋಗ್ತಾ ಇರಬೇಕು, ಹಿಂಸರಿಬೇಕು ಅನ್ನೋದೇ ಮುಖ್ಯ ಅನ್ನೋದು ನಮಗೆ ಒಂಥರ ವೇದ್ಯವಾಗ್ತಾ ಹೋಗುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನ ಮುಗಿಸೋಣ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟ್ವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ನೀವು ಹೇಳ್ತಾ ಇರ್ಬೇಕಾದ್ರೆ ಆ ಒಂದು ವಿವರಣೆ ಕೊಟ್ರಿ. ಅದು ಆತ್ಮ ಅಂದ್ರೆ 4th ಸ್ಟೇಜ್ ಬಗ್ಗೆ ಒಂದು ವಿವರಣೆ ಕೊಟ್ರಿ. ಅದು ನಮಗೆ ಒಂದು ಈಗ ನಮ್ಗೆ ಅಧಿಕಾರ ಇದ್ರೆ ಈ ಕ್ಷಣ ಅನುಭವಕ್ಕೆ ಬರಬೇಕು ಅಂತಲೂ ಹೇಳಿದ್ರಿ. ಅದು ಏನಂದ್ರೆ ಅದರಲ್ಲೂ ಈ ಆನ್ಲೈನಲ್ಲಿ ಸ್ವಲ್ಪ ನಮಗೆ ಎದುರಾಬದ್ರಿ ಇದ್ರೆ ಚೆನ್ನಾಗಿ ಆನ್ಲೈನಲ್ಲಿ ಅನುಭವಕ್ಕೆ ಬರಲ್ಲ ಅಂದರೆ ಆ ಥರ ಎಲ್ಲ ಒಂದು ಇದಿದೆ. ಆದರೆ ಅದ್ರದ್ದು ಒಂದು ಹೇಗಿದೆ ಅದ್ರದ್ದು ವೈಬ್ಸ್ ಅಂತಂದರೆ, ಇವಾಗ ನೀವು ಹೇಳ್ತಿರ್ಬೇಕಾರೆ ನಮಗೆ ಅಲ್ಲಿ ಆ ಮಟ್ಟಿಗೆ ಅನುಭವ ಅನ್ನೋದು ಅಧಿಕಾರ ನಮಗೆ ಇದೆಯೋ ಇಲ್ಲೋ, ಆದರೆ ಇಲ್ಲದೆ ಹೋದ್ರೂ ಅದು ಏನೋ ಒಂದು ಶಾಂತಿ, ಒಂದು ಅದು ಕೇಳ್ತಾ ಇದ್ರೇನೆ ಒಂಥರ ಇಟ್ಸ್ ಎ ಡಿಫ್ರೆಂಟ್ ಫೀಲ್ ಅಂತ ನಂದು ಒಂದು ಎಕ್ಸ್ಪೀರಿಯನ್ಸು. ಅಲ್ಲಿ ಒಂದು ಅದು ಹೆಂಗೆ ನನಗೇನಂದ್ರೆ ಖುಷಿ ಆಯಿತು. ಇಷ್ಟೇ ಆಯಿತು, ನಮ್ಗೆ ಎದುರಾಬದ್ರಿ ಇದನ್ನು ಮಾಡೋಕ್ಕಾಗಲ್ಲ, ಇನ್ನೇನು ಇಷ್ಟು ಲಭಿಸಿದೆಯಲ್ಲ, ಅದು ಏನೋ ಒಂದು 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 ಸ್ಯಾಟಿಸ್ಫ್ಯಾಕ್ಷನ್, ಒಂದು ಒಳಗಡೆ ಅದು ಕೇಳ್ತಿದ್ರೇ ಒಂದು ಶಾಂತಿ ಅನ್ನೋ ಒಂದು ಅದು ತುಂಬಾ ಬಹಳ ಬಹಳ ಚೆನ್ನಾಗಿತ್ತು ಇವತ್ತು ನೀವು ಹೇಳಿದ್ದು. ನೀವು ಹುಷಾರಿಲ್ಲ ಅಂತ ನಮಗೆ ನೀವು ಹೇಳಿದ್ರೆ ಗೊತ್ತಾಗೋದು, ಇಲ್ಲಾಂದರೆ ನಮ್ಗೆ ನಿಜವಾಗ್ಲೂ ಅದು ಏನೂ ಗೊತ್ತಾಗಲೇ ಇಲ್ಲ. ಪಾಪ ನೀವು ಹುಷಾರಿಲ್ದಿದ್ರು ಬಂದು ಹೇಳಿದ್ದೀರಾ, ತುಂಬ ಧನ್ಯವಾದಗಳು ನಿಮಗೆ. ನಮಗೇನೂ ಅದ್ರದ್ದು ಅನುಭವ ಬರಲಿಲ್ಲ. ಹೆಂಗೆ ಅಂದರೆ ಪೂರಾ ಶಾಂತಿ, ಒಂಥರ ಅಂಥ ಶಾಂತಿ. ಈಗ ಅನುಭವಾಮೃತ ಕೇಳಿದಾಗ ಅದೇ ನನಗೆ ಇದನ್ನೆಲ್ಲ ಕೇಳಬೇಕು ಅಂತ ತುಂಬ ಹೆಚ್ಚೆಚ್ಚಿಗೆ ಕೇಳಬೇಕು. ಏನಕ್ಕೆ ಅಂದರೆ ಏನೇ ಕೇಳಿದ್ರು ಒಂದು ಬುದ್ಧಿ ಎಲ್ಲೋ ಓಡ್ತಾ ಇರುತ್ತೆ, ಇಲ್ಲ ಮನಸ್ಸೆಲ್ಲೋ ಹಂಗಂದ್ರೆ ಹಿಂಗಿರ್ಬೋದು, ಹಿಂಗಂದ್ರೆ ಇದೆಲ್ಲೂ ಒಂಥರ ನಿಂತ್ಕೊಂಡಂಗೆ ಒಂದು ಸೆಟಲ್ ಡೌನ್ ಥರ ಆಗೋವಂಥದ್ದು ಈ ಉಪನಿಷತ್ತು ಈ ಥರ ಇದನ್ನ ಕೇಳಿದಾಗ ಆಗತ್ತೆ. ಇದು ತುಂಬ ಧನ್ಯವಾದಗಳು. ನಾನು ನಿಮಗೆ ಬಹಳ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೂ ಅನುಭವ ಹೇಗಾಯ್ತು ಅಂದ್ರೆ, ಆ ಸರ್ವಪ್ರಿಯಾನಂದದ್ದು ಕೇಳ್ತಿರ್ಬೇಕಾರೆ ಈ 7ನೇ ಮಂತ್ರ ಅವ್ರು ಹೇಳ್ಬೇಕಾರೆ ನಾನು ಮೆಟ್ರೋಲಿದ್ದೆ. ಅದು ಕೇಳ್ತಾ 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 ಅದೇ ನನ್ನ ಸ್ಟಾಪ್ ಬಂತು. ನಾನು ಅದು ಹೆಂಗ್ ಹೇಳಿದ್ನೋ, ಅದು ಹೆಂಗ್ ಆಫೀಸ್ಗೆ ಹೋದ್ನೋ ಅವತ್ತು ಸಂಪೂರ್ಣವಾಗಿ ಮರೆಸ್ಬಿಡತ್ತೆ. ಭಾರಿ ಅದ್ಭುತ ಆಗಿದೆ. ಇನ್ನೇ ಇದು ಎಷ್ಟು ಸುಂದರವಾಗಿದೆಯಲ್ಲ, ಎಷ್ಟು ಚೆನ್ನಾಗಿದೆಯಲ್ಲ, ಯಾವ್ದ್ರೋ ಹಿಂದೆ ಓಡ್ತಿದೀವಲ್ಲ ನಾವು, ಇದು ಏನಾಗ್ತಾ ಇದೆ, ಒಂದ್ ಸ್ವಲ್ಪ ನಿಂತು ನಾವು ಇದನ್ನ ಪಡಿಬೇಕು ಅಂತ ಒಂದು ಯಾವ ರೀತಿಯ ಒಂದು ವ್ಯಾಕುಲತೆ ಉಂಟಾಗುತ್ತೆ ಅಂದ್ರೆ,
ಅದು ನಿಜವಾಗ್ಲೂ ಆ ಒಂದು ಅನುಭವ ಅನ್ಸುತ್ತೆ. ಬಹಳ ಅದೇ ಇವಾಗ ಆನ್ಲೈನಲ್ಲಿ ಕೂಡ, ಅಂದ್ರೆ ಆನ್ಲೈನಲ್ಲಿ ಇಲ್ಲ ಅಂತ, ಬಟ್ ಎಂಥ ಒಂದು ಇದು ತುಂಬಾನೇ, ಅಂದ್ರೆ ನನ್ಗೇನಂದ್ರೆ ಈ ಥರದನ್ನ ಬಹಳ ಜನ ಮಿಸ್ ಮಾಡ್ಕೋತಾ ಇದಾರಲ್ಲ ಅನ್ನೋದು ಒಂದ್ ಕಡೆ. ಅದು ಒಂದ್ ಕಡೆ ಏನು ಮಾಡೋಕ್ಕಾಗಲ್ಲ, ನಮ್ಮ ಒಂದು ಇದಿರ್ಲಿಲ್ಲ. ಆದ್ರೆ ನಮಗಂತೂ ಅದ್ರದ್ದು ಅದೃಷ್ಟ ಇದೆ ನಾವು ಪಡೆಯೋದು ಅನ್ನೋದು ಒಂದು ಸಂತೋಷ. ಬಹಳ ಜನಕ್ಕೆ ತಲುಪ್ಲಿ ಅನ್ನೋದೊಂದು ಆಶಯ. ಆ, ಅದು ನಮ್ಮ ಕೈಲಿ ಇಲ್ಲದೆ ಇರೋ ವಿಷಯ. ಈಗ ಬಹಳನೇ ಅದ್ಭುತ. ಈ ಹೆಂಗೆ ಆನಂದ ಅನ್ಲ ಆನಂದಮಯ ಅಂತ ಒಂದು ಹೇಳಿದ್ರಿ ನೀವು. ಆನಂದಮಯ, ಆನಂದ ಮೆತ್ಕೊಂಡಿರೋದು ಅಂತ ಹೇಳ್ಬಿಟ್ಟು ಈ ಸುಷುಪ್ತಿಯನ್ನು ಎಕ್ಸ್ಪ್ಲೇನ್ ಮಾಡ್ಬೇಕಾರೆ, ಇದು ನಾ ಸತ್ಸಂಗನ ಅದನ್ನೇ ಹೇಳ್ತೀನಿ. ಇದು ಸಂಪೂರ್ಣ ಏನು ನಾವು ಸ್ಟೇಟ್ ರೀಚ್ ಆಗ್ಬಿಟ್ಟಿದೀವಿ ಅಂತ ಹೇಳಿದ್ರು, ಇದು ಆನಂದ ಮೆತ್ಕೋತೀವಿ ಅಂತಂತೂ ನಾನು ಹೇಳ್ತೀನಿ. ಆನಂದಮಯ ಅಂತ ನಾನು ಇವತ್ತು ಕಡಾಖಂಡಿತವಾಗಿ ಹೇಳ್ತೀನಿ. ಯಾಕಂದ್ರೆ ಅನುಭವ ನಿಜವಾಗ್ಲೂ ಎಲ್ಲರಿಗೂ ಆಗಿದೆ ಅದು ಅಂತ ನನ್ನ ಅಭಿಪ್ರಾಯ. ಬಹಳ ಚೆನ್ನಾಗಿತ್ತು ಕೃಷ್ಣ ಅವರೇ. ತುಂಬಾ ನನ್ಗೆ ಈ ಥರದ್ದು ಹೆಚ್ಚೆಚ್ಚು ಕೇಳ್ತಾ ಹೋದ್ರೆ ಇನ್ನೂ ಆನಂದ ಮೆತ್ಕೊಂಡ್ ಕಡೆಗೆ ಒಂದಿನ ಆನಂದ ಆಗ್ತೀವೇನೋ ನೋಡೋಣ. ಅದು ಬಹಳ ಖುಷಿ ಆಯ್ತು, ನಂಗಂತೂ ಬಹಳ ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್ ನಿಮ್ಗೆ. ನಮಸ್ಕಾರ. ಇನ್ಯಾರಾದ್ರೂ ಏನಾದ್ರೂ ಏನಾದ್ರೂ ಪರವಾಗಿಲ್ಲ, ನಿಮ್ಗೆ ಏನ್ ಅನ್ನಿಸ್ತೋ ಏನಾದ್ರೂ ಹೇಳಿ, ಪರವಾಗಿಲ್ಲ. ಹಲೋ ಹಲೋ. ನಮಸ್ಕಾರ. ನಮಸ್ತೆ ಕೃಷ್ಣ ಅವರು. ಬಹಳ ಚೆನ್ನಾಗಿತ್ತಪ್ಪ. ನೀವು ಹೇಳ್ತಾ ಇದ್ರೆ ಅದ್ರಾಗೆ ಮುಳುಗಿ ಬಿಡ್ಬೋದು. ಆ ಮುಳುಗಿದಾಗ ಮನಸ್ಸಿಗೆ ಏನು ಅರ್ಥ ಆಗುತ್ತೋ ಅದು ಬಹಳ ಅದ್ಭುತವಾಗಿರುತ್ತೆ. ಅದು ಮುಳುಗೋದು ಬಹಳ ಮುಖ್ಯ. ನೀವು ಹೇಳ್ತಾ ಇರ್ಬೇಕಾ ನಾವು ಮುಳುಗ್ಬೇಕಾದ್ರಾಗ ಅದ್ ಹಂಗೆ ಅನುಭವ ಆಯ್ತು. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾವು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನಮಸ್ಕಾರ, ಧನ್ಯವಾದಗಳು. ಎಲ್ಲ ಅಪ್ಪನ ಕೃಪೆ. ನಮಸ್ಕಾರ. 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 ತುಂಬಾ ಕಷ್ಟದ ಒಂದು ವಿಷಯ. ಬುದ್ಧಿ ಮಾತು ಮನಸ್ಸಿಗೆ ನಿಲ್ಕಲಾರ್ದಂಥದ್ದು, ಇಂದ್ರಿಯಗಳಿಗೆ ಗೋಚರಿಸಲ್ಲ, ಮತ್ತೆ ಉಪಮೆಗಳಿಂದ ಏನು ಕೊಡಕ್ಕೆ ಅದರಿಂದ ಏನು ಗೊತ್ತಾಗಲ್ಲ. ಎಲ್ಲವೂ ಈ ಜೀವನ ಅನ್ನೋದಿದ್ರು ಒಂದು ಬೇರೆಯಾಗಿ ಎಲ್ಲಾ ಕಡೆ ನಮ್ಮಲ್ಲೂ ಸರ್ವವ್ಯಾಪಕ ಅಂತ ಈಶ್ವರ ಅಂತ ಹೇಳಿದ್ರಿ. ಬಹಳ ಆನಂದ ಆಯ್ತು. ಸುನೀತಾ ಹೇಳ್ದಂಗೆ ತುಂಬಾ ಆನಂದ ಆಯ್ತು ಮನ್ಸಿಗೆ. ಬಹಳ ಚೆನ್ನಾಗಿ ವಿವರಣೆ ಕೊಟ್ರಪ್ಪ. ಅದಂತೂ ನಂಗೆ ಬಹಳ ಇಷ್ಟ ಆಯ್ತು. ವಿವರಣೆ ಕೂಡ ತುಂಬಾ ಕಷ್ಟ, ಇದು ತಿಳ್ಕೊಳ್ಳೋದು ತುಂಬಾ ಕಷ್ಟದ ಒಂದು ವಿಷಯ. ಆದ್ರೆ ನೀವು ಬಹಳ ಚೆನ್ನಾಗಿ ಇವತ್ತು ವಿವರಣೆ ಕೊಟ್ಟಿದ್ದೀರಾ. ಬಹಳ ಆನಂದ ಆಯ್ತು. ನಿಮ್ಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಕೃಷ್ಣ ಅವ್ರೆ. ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ವಿವರಣೆ ಕೊಟ್ರಿ. ಅವರೆಲ್ಲ ಹೇಳ್ದಂಗೆ ನಮ್ಮ ಚಿತ್ತ ಆ ಕಡೆ ಈ ಕಡೆ ಹೋಗ್ದಂಗೆ ಒಂದೇ ಕಡೆ ನಿಲ್ಸಿಟ್ರಿ ಅಂತ ಹೇಳ್ಬೋದು. ಪದೇ ಪದೇ ಅದನ್ನೇ ಹಿಂದಿಂದು ಸ್ವಲ್ಪ ನೆನಪು ಮಾಡಿದ್ರಿ, ಮುಂದಿಂದು ಹೇಳ್ತಾ ಹೋದ್ರಿ. ವಿವರಣೆ ಬಹಳ ಚೆನ್ನಾಗಿತ್ತು. ನಂಗೂ ಬಹಳ ಇಷ್ಟ ಆಯ್ತು. ಒಂಥರ ಆನಂದ ಆಯ್ತು. ಅಪ್ಪನ ಚರಿತ್ರೆ ಕೇಳ್ದಾಗ ಯಾವ ತರ, ಅದಕ್ಕೆ ನಮ್ಗೆ ಚರಿತ್ರೆಗಳು, ಸಾಧು ಸಂತರ ಚರಿತ್ರೆ ಕೇಳ್ತಾ ಹೋದಾಗ ಎಷ್ಟು ಆನಂದ ಸಿಗುತ್ತೆ ಅಂದ್ರೆ ಇದೇ ಉದಾಹರಣೆ ಇರ್ಬೋದು. ಅಲ್ಲೆಲ್ಲ ವಿಚಾರಗಳು ಅಡಕಾಗಿದೆ. ಉಪನಿಷತ್ ಸಹ ಬರುತ್ತೆ, ಎಲ್ಲ ಬರುತ್ತೆ ಅದ್ರಲ್ಲಿ, ವೇದಾಂತ. ಅದೊಂದು ಆನಂದ ಕೊಡುತ್ತೆ ಅದನ್ನ ನಾವು ಗ್ರಹಿಸಿದಾಗ ಅದನ್ನ ಅಂತ ನಾನಂತೂ ಹೇಳ್ತೇನೆ. ತಮಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ನಮಸ್ಕಾರ. 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 ಅಂಬಿಕಾ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಅಂಬಿಕಾ ಅವ್ರು ಮಾತಾಡ್ತೀರಾ? ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಿದೆ. ಹಲೋ, ಹೇಳಿ ಹೇಳಿ ಹೇಳಿ. ನಮಸ್ಕಾರ. ಈ 1 ಗಂಟೆ ನಮಗೆ ಜೀವನದಲ್ಲಿ ಮರೆಯಲಾಗದ ಒಂದು ಕ್ಷಣಗಳು. ಹೇಗೇಗೋ ಹೋಗುತ್ತೆ 24 ಗಂಟೆ. ಆದರೆ ಪ್ರತಿ ಶನಿವಾರ ಈ ಥರ ಕಾರ್ಯಕ್ರಮಗಳು ನಿಮಗೆ ಕೊಡ್ತಾ ಇದ್ದೀರಲ್ಲ, ನಿಮಗೂ ಧನ್ಯವಾದಗಳು. ಮತ್ತು ಇದನ್ನು ಕೇಳಿಸ್ಕೊತಾ ಇದ್ದೀವಲ್ಲ, ನಾವು ಪುಣ್ಯವಂತರು. ಕೇಳಿಸ್ಕೊತಾ ಇರೋದ್ರಿಂದ ನಮಗೆ ತುಂಬ ಆನಂದಮಯನೇ, ಆನಂದವಾಗಿದೆ. ಈ ಥರ ಕಾರ್ಯಕ್ರಮ ಬರ್ತಾನೆ ಇರಲಿ. ತುಂಬ ಚೆನ್ನಾಗಿ ಹೇಳಿದ್ದಾರೆ ಕೃಷ್ಣ ಅವರು. ಅದನ್ನು ತಿಳ್ಕೊಳ್ಳೋ ಅಷ್ಟು ಜ್ಞಾನ ನಮಗೆ ಭಗವಂತ ಕೊಡಲಿ. ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ ತಿಳ್ಕೊಳ್ಳೋದಕ್ಕೆ. ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಈ ಥರ ಕಾರ್ಯಕ್ರಮಗಳು ಚೆನ್ನಾಗಿ ಯಾವಾಗಲೂ ನಮಗೆ ಸಿಗ್ತಾ ಇರಲಿ ಅಂತ ಹೇಳ್ತೀನಿ. ನಮಸ್ಕಾರ. 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 ಆಮೇಲೆ ಇನ್ನೊಂದು ವಿಚಾರ, ನೀವು ಹೇಳ್ತಾ ಇದ್ರಿ ನಾಲ್ಕನೇ ಪಾದದ್ದು ಪ್ರಜ್ಞಾದ್ದು.
ಶಂಕರಾಚಾರ್ಯ ಹೇಳಿದ್ದಾರೆ ಇದು ಏನು ಇಲ್ಲ, ಇದು ಎಲ್ಲ ಒಂದೇ ಇರೋದು ಅಂತ. ಆದ್ರೆ ಈ ಮಾಯೆ ಕೊಟ್ಬಿಟ್ಟಿದಾನಲ್ಲ, ಇವನ್ನೆಲ್ಲ ಜಯಿಸೋದೇ ಒಂದು ದೊಡ್ಡ ಕ್ವಶನ್ ಪೇಪರ ನಮ್ಮ ಜೀವನದಲ್ಲಿ, ಮನುಷ್ಯನ ಜೀವನದಲ್ಲಿ ಅಂತ ಒಂದು ಅನ್ಸಿಕೆ. ಅದೇ ಬಹಳ ದೊಡ್ಡದು ಅದು. ಈ ಮಾಯೆ ಜಯಿಸದೇ ಇರೋದಲ್ವಾ. ಕೇಳಿಸ್ತಾ ಇಲ್ಲ ಕೃಷ್ಣ ಅವ್ರೆ. ಇಲ್ಲ ಅಪ್ಪಿತಪ್ಪಿ ಮ್ಯೂಟ್ ಆಗಿತ್ತು. ಹೌದೌದು, ಬಹಳ ಅದೇ ದೊಡ್ಡ ಹೆಜ್ಜೆಮ್ಮ ಅದು. ಅದ್ರ ಬಲೆಗೆ ಸಿಕ್ಕಾಕೊಳ್ದೇವ್ರೆ ಯಾರು ಇಲ್ವೇ ಇಲ್ಲ. ಇದನ್ನ ಕೊಟ್ಟು ಇಷ್ಟೊಂದು ಸಾಧನೆ ಮಾಡು ಅಂತ ಹೇಳ್ಬಿಟ್ರೆ ಇದು ಎಷ್ಟು ಜನ್ಮ ಬೇಕು ಅಂದ್ರೆ ಅದು ಬೇರೆ ಯಾರ್ದು ತಪ್ಪಲ್ವಲ್ಲ, ನಮ್ದೇ. ನಾವ್ ಎಷ್ಟೋ ಜನ್ಮಗಳಿಂದ ಅದರಲ್ಲೇ ಬಿದ್ದು ಹೊರಲಾಡಿದೀವಲ್ಲ, ನಮ್ದೇ ಪ್ರಾಬ್ಲಮ್ ಅದು. ಅಲ್ಲ, ಅದಕ್ಕೆ ಈ ರೀತಿ ನಮ್ಗೆ ಜ್ಞಾನ ಕೊಡೋರ್ ಬೇಕಾಗುತ್ತೆ. ಅದನ್ನ ಆಚರಣೆ ತರಬೇಕು. ಆಚರಣೆಗೆ ತರದೇ ಕಷ್ಟ. ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಒಂದ್ ಲೆವೆಲಿಗೆ ಮುಟ್ತೀವಿ. ಇಲ್ಲಾಂದ್ರೆ ಮತ್ತೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ, ಮತ್ತಿದೇ ಚಕ್ರದಲ್ಲಿ ಬೀಳ್ತಾ ಇರ್ತೀವಿ. ನಾವೇನ್ಕೋಬಹುದು, ಸರ್ವಪ್ರಿಯಾನಂದ್ರೆ ಹೇಳ್ಬಿಟ್ಟಿದಾರೆ ಇವೆಲ್ಲ ಏನೋ ಅಲ್ವಂತೆ, ತುರಿಯ ಒಂದೇ, 4ನೇದು ಒಂದೇ ಅನ್ಕೊಂತೇನೆ ಹೋಗೋದು, ಅದಷ್ಟೇ ಬಿಟ್ಟು ಹೋಗುತ್ತೆ ಅಂತ ಅನ್ಕೋಬೇಕು. ಕರೆಕ್ಟ್. ಜನ್ಮ ಎಷ್ಟಾರು ಬರ್ಲಿ, ಆ ದಾರಿಲಿ ಇದ್ರೆ ಆಯ್ತು. ಅದು ಆ ದಾರಿಲಿ ಸುಮ್ನೆ ಚರ್ಚೆ ಅನ್ಕೊಳ್ಳೋಣ. ಅದು ದಾರಿಲಿ ಹೋಗಕ್ಕೆ ಬಿಡಲ್ಲಲ್ಲ ಈ ಮಾಯೆ. ಒಂದ್ ದಾರಿಲಿ ಹೋಗ್ತಾ ಇರ್ತೀವಿ, ಮತ್ತೆ ಮತ್ತೆ ಅಡ್ಡ, ನಾನು ಅನ್ನೋದು ಅಡ್ಡ ಬರ್ತಿರೋದ್ರಿಂದ ಅದ್ ಕೊನೆ ಮೆಟ್ಲನ್ನ ನಾವು ಹತ್ತಕ್ಕೆ ಕಷ್ಟ ಬಹಳ. ಇವತ್ತು ಸತ್ಸಂಗ ಎಲ್ಲ ಬರ್ತಾ ಇದೆಯಲ್ಲ, ಈ ಕೃಷ್ಣ ಅವ್ರದ್ದು ಕೇಳಿದೆ, ಸತ್ಸಂಗನೇ ಕೊಡಲ್ಲ ದಾರಿ ಇಲ್ದೆ ಇದ್ರೆ. ಮೊದಲ ಅದು ಹೇಳೋದೂನು ಆಗುತ್ತೆ. ಬರ್ತಾ ಇದೀವಲ್ಲ ಅಪ್ಪ ಅವ್ರು ಯಾರಿಗೆ ಯೋಗ ಕೊಡ್ತಾರೋ ಇದನ್ನೆಲ್ಲ ಅವ್ರು ಕೊಡ್ತಾ ಇದೀವಿ ಅಷ್ಟೇ. ಎಲ್ಲರಿಗೂ ಕೇಳಕ್ ಆಗ್ತಾ ಇಲ್ವಲ್ಲ ಇವತ್ತು. ಅದೇ ಕೇಳೋರೆ ಅದೃಷ್ಟ ಅಂತ ಅನ್ಕೋಬೇಕಷ್ಟೇ. ಆರಿಸ್ಕೊಳ್ತಾನೆ ಅಂತ ನಾನ್ ಅನ್ಕೋತೀನಿ. ನಿಜವಾಗ್ಲೂ ನಾವ್ ಇದೆಲ್ಲ ಕೇಳ್ತಿರೋದು ಬಹಳನೇ ಅದು ಅಧಿಕಾರದ ಬಗ್ಗೆ ಹೇಳಿದ್ರಲ್ಲ, ಅಧಿಕಾರ ಯಾರಿಗೆ ಆಸಕ್ತಿ ಇದೆಯೋ ಅವ್ರಿಗೆ ಅದೃಷ್ಟ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಅಪ್ಪನ ಭಕ್ತರಾದ್ರಿಂದ ಎಲ್ಲರೂ ಅಧಿಕಾರ ಇದೆ ಅಂತ ಅಪ್ಪ ನಡೆಸ್ಕೊಂಡು ಹೋಗ್ತಾನೆ. ಅವನಲ್ಲಿ ಅನನ್ಯವಾದ ಮೊರೆ ಇಟ್ಬಿಟ್ರೆ ಖಂಡಿತವಾಗ್ಲೂ ಒಂದು ದಾರಿ ಕಲ್ಪಿಸ್ತಾನೆ. ಹೌದು. ಧನ್ಯವಾದಗಳು ಕೃಷ್ಣ ಅವ್ರಿಗೆ ಮತ್ತೊಮ್ಮೆ. ಮತ್ತೆ ಎಲ್ಲ ಕೃಷ್ಣ ಅವ್ರು ಏನಾದ್ರು ಮಾತಾಡ್ತಾ ಇದ್ದೀರಾ? ಇಲ್ಲಮ್ಮ, ಇಲ್ಲ. ಈ ಎಲ್ಲ ಬಂದಿರೋ ಅಂತ ಇಂದು ಬಂದಿರೋ ಅಂತಾರೆ ಎಲ್ಲ ಭಕ್ತರಿಗೂ ನನಗೆ ಬಹಳ ತುಂಬು ಹೃದಯದ ಧನ್ಯವಾದಗಳು. ಒಂಥರ ಏನಂದ್ರೆ ಇಲ್ಲಿ ಎಲ್ಲರೂ ಬೇರೆ ಬೇರೆ ಅನ್ನೋ ಒಂದು ಭಾವನೆ ಹೊರಟೋಗಿದೆ. ಎಲ್ಲ ಒಂದು ಮುದ್ದೆ ಅಂತ ಏನು ಹೇಳಿದ್ರು ಹಾಗೆ ಎಲ್ಲ ಸೇರ್ಕೊಂಡ್ಬಿಟ್ಟಿದೀವಿ ಅನ್ನೋಷ್ಟು ಆನ್ಲೈನ್ ಆದ್ರೂ ಎದುರ ಬದ್ರಿ ಒಬ್ರೊಬ್ರು ನೋಡ್ತಿದ್ರು, ಸೇರ್ಕೊಳ್ಳೋದಿರೋ ಅಂತ ಒಂದು ಫೀಲ್ ಇದೆ ಅಂತ. ಎಲ್ಲರಿಗೂ ಬಹಳ ಧನ್ಯವಾದಗಳು. ಮತ್ತೆ ಮುಂದಿನ ಒಂದ್ ನಿಮಿಷ, ಈಗ ಜಸ್ಟ್ ಫೀಲಿಂಗ್ ಶೇರ್ ಮಾಡಿದ್ದು ಅನ್ಯಥಾ ತಪ್ಪು ಭಾವಿಸ್ಬೇಡಿ. ಜಸ್ಟ್ ಫೀಲಿಂಗ್ ಶೇರ್ ಮಾಡಿದ್ದಷ್ಟೇ. ಧನ್ಯವಾದಗಳು. ಯಾವ್ದು ತಪ್ಪಲ್ಲ, ಯಾವುದು ಇಲ್ಲ. ಇಲ್ಲಿ ಬೇರೆ ಬೇರೆ ಅನ್ನೋ ಭಾವನೆ ಇಲ್ಲ. ಎಲ್ಲ ನಾವು ಒಂದಾಗಿ ಇದೀವಿ. ಇಲ್ಲಿ ಯಾವ್ದು ತಪ್ಪು ತಿಳ್ಕೊಳ್ಳೋ ಅವಕಾಶನೇ ಇಲ್ಲ. ಇಲ್ಲಿ ನಾವು ಇದು ಇರೋದೇ ಒಂದು ವೇದಿಕೆ ಇರೋದೇ ನಾವು ಈ ತರ ಒಂದು ಶೇರ್ ಮಾಡಕ್ಕೆ, ಒಂದು ಡೌಟ್ಸು, ಒಂದು ಫೀಲಿಂಗ್ಸು ಶೇರ್ ಮಾಡಕ್ಕೆ ಅಂತಾನೇನೆ. ಬೇರೆ ತರದ್ದು ಒಂದು ದಿನನಿತ್ಯ ಜೀವನದ್ದು ಫೀಲಿಂಗ್ಸು ನಾವು ಏನ್ ಶೇರ್ ಮಾಡ್ಕೋತೀವೋ ಆದ್ರೂ ಎಷ್ಟು ಉಪಯೋಗ ಆಗುತ್ತೋ ಗೊತ್ತಿಲ್ಲ, ತಾತ್ಕಾಲಿಕ. ಬಟ್ ಈ ಒಂದು ವೇದಿಕೆಯಲ್ಲಿ ನಾವೇನ್ ಶೇರ್ ಮಾಡ್ಕೊಂತೀವಿ, ಇಲ್ಲೇನ್ ಮಾಡ್ಕೋತೀವಿ, ಇಲ್ಲೇನು ಒಂದು ಡೌಟ್ಸು ಕ್ಲಿಯರ್ ಮಾಡ್ಕೊಂತೀವಿ, ಇಲ್ಲಿ ಒಬ್ರಿಗೊಬ್ರು ಕ್ಲಿಯರ್ ಮಾಡ್ತೀವಿ. ಇಲ್ಲಿ ಅದು ನಿಜವಾಗ್ಲೂ ಇಟ್ಸ್ ಎ ಡಿವೈನ್ ಥಿಂಗ್ ಅಂತ ನಾನು ಹೇಳ್ತೀನಿ. ಇಲ್ಲಿ ತಪ್ಪು ತಿಳ್ಕೊಳ್ಳೋಕೆ ಏನೂ ಇದೇ ಇಲ್ಲ. ಒಂದು ಹೇಳಿ ಕೃಷ್ಣ ಅವ್ರೇನೋ ಅದು ಕೇಳ್ತಾ ಇದ್ರೆ ಹಲವಾರು ಪ್ರಶ್ನೆಗಳು ಉದ್ಭವ ಆಗುತ್ತೆ ಮನ್ಸಲ್ಲಿ. ಹೇಳಿದ್ರು ನೋಡಿ ಅವರು, ಸುಷುಪ್ತಿ, ಜಾಗ್ರತ್, ಸ್ವಪ್ನ. ಈ ಸ್ವಪ್ನ ಅವಾಗ ಕೇಳ್ತಾ ಇದ್ರೆ ಪ್ರಶ್ನೆಗಳು ಒಂಥರ ಒಳಗೆ ಹೇಳ್ತಾ ಇರುತ್ತೆ. ಈ ಸ್ವಪ್ನಾವಸ್ಥೆ ಬೇಕಿತ್ತ? ಇದು ಬೇಕಿರ್ಲಿಲ್ಲ. ಇದನ್ನ ದಾಟ್ಕೊಂಡೆ ನಾವು ಜಾಗ್ರತ್ ಸುಷುಪ್ತಿ ಎರಡೇ ಸಾಕಾಗಿತ್ತಲ್ಲ. ಸ್ವಪ್ನ ಅನ್ನೆಸೆಸರಿ ಅನ್ಸುತ್ತಲ್ವಾ? ಸುಮ್ನೆ ಅದ್ರಲ್ಲಿ ಭಯ, ಆತಂಕ, ಮತ್ತೆ ಎದ್ದೇಳೋದು, ಅದು ಕೆಟ್ಟ ಸ್ವಪ್ನ ಬಿತ್ತು, ಇದು ಬೇಡ ಆಗಿತ್ತಲ್ಲ ಅಂತ ಈ ತರ ಎಲ್ಲ ಕ್ವಶನ್ಸ್ ಬರುತ್ತೆ. ಜಸ್ಟ್ ಐ ಆಮ್ ಶೇರಿಂಗ್ ಅಷ್ಟೇ.
ತಪ್ಪೇನಿಲ್ಲ, ತೊಂದ್ರೆ ಖಂಡಿತ ಇಲ್ಲ. ಕೃಷ್ಣ ಅವ್ರೇನೋ ಮಾತಾಡ್ತಿದ್ದಾರೆ, ಮಾತಾಡಿ. ಇಲ್ಲ ಇಲ್ಲ, ಅದು ಇಲ್ಲಿ ಸೌಂಡ್ ಸಲುವಾಗಿ ಅದ ಪಿಕ್ ಆಯ್ತು. ಆತರ ಏನು ನೀವು ಏನು ಅನ್ಕೋಬಿಡಿ, ತಪ್ಪು ಪ್ರಶ್ನೆ ಕೇಳಿದ್ರೆ ಅಂತೆಲ್ಲ ಏನಿಲ್ಲಮ್ಮ. ಎಲ್ರು ಒಂದೇ ದೋಣಿಲೇ ಇರೋದು. ನೀವು ಹೇಳ್ತಾ ಇದ್ದೀರಾ, ಮಿಕ್ಕವ್ರು ನಾವು ಹೇಳ್ತಿಲ್ಲ ಅಷ್ಟೇ. ಅದು ಎಲ್ರಿಗೂ ಆಗ್ತಿರೋ ಅನುಭವನೇ. ಅದರಿಂದ ಏನು ತಪ್ಪೇನಿಲ್ಲ. ಪ್ರಶ್ನೆಗಳು ಬರದೇನೆ ಭಾಗ್ಯ ಅಂತ ಹೇಳ್ತಾರೆ ಆಕ್ಚುಲಿ. ಪ್ರಶ್ನೆಗಳು ಬಂದ್ರೇನೆ ಮುಂದಕ್ಕೆ ಹೋಗೋದು. ನಡೆಯೋರೇ ಬೀಳೋದು ಅಂತ ಹೇಳ್ಬಿಟ್ಟು, ಯಾರು ಒಂದು ಹೆಜ್ಜೆ ಮುಂದಕ್ಕೆ ಇಡಕ್ ಪ್ರಯತ್ನ ಪಡೋದು ಅವರು ಬೀಳೋದೇ ಇಲ್ಲ ಅಂತೆಲ್ಲ ಹೇಳ್ತಾರೆ. ಪ್ರಶ್ನೆ ಬರೋದು ನಿಜವಾಗ್ಲೂ ನಮ್ಮಲ್ಲಿ ಪ್ರಶ್ನೆ ಬರಬಾರ್ದು ಅಂತ ಇಲ್ಲ. ನಮ್ಮಲ್ಲಿ ಪ್ರಶ್ನೆ ಉತ್ತರನ ರೂಪದಲ್ಲೇ ಇರೋದು. ಎಲ್ಲಾ ಒಂದೇನೋ ವೇದಿಕ್ ಟೆಕ್ಸ್ಟ್ ಅಂತ ಪ್ರಶ್ನೆ ಉತ್ತರ ರೂಪದಲ್ಲೇ ಇದೆ. ಹಾಗಾಗಿ ಪ್ರಶ್ನೆ ಬಂದ್ರೇನೆ ಒಳ್ಳೇದು ಅಂತ ಇರೋದು ಆಕ್ಚುಲಿ. ಸೊ ಇದ್ರಲ್ಲೇನ್ ತಪ್ಪಿಲ್ಲ, ಖಂಡಿತ. ಯಾರು ಇದೆಲ್ಲರಿಗೂ ಇದೆ. ಕೃಷ್ಣ ಅವ್ರು ಹೇಳ್ದಂಗೆ ಎಲ್ಲರಿಗೂ ಇದೆ ಪ್ರಶ್ನೆಗಳೆಲ್ಲರಿಗೂ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ಅಲ್ಟಿಮೇಟ್ ಉತ್ತರ ಅಂದ್ರೆ ಎಲ್ಲ ಆನಂದವೇ ಅಷ್ಟೇ. ಮುಕ್ಕಾಲ್ಪಾಲ್ ಉಪನಿಷತ್ ಇರೋದೆಲ್ಲ ಪ್ರಶ್ನೋತ್ತರದಲ್ಲೇನೆ. ಹೌದು. ಮತ್ತೆ ಗೀತೆಯಲ್ಲಿ ಕೃಷ್ಣನೇ ಅಪ್ಪನೆ ಕೊಡಿಸಿಯಾನೆ. ಪ್ರಶ್ನೆ ಕೇಳಬೇಕು, ಪ್ರಣಿಪಾತೇನ ನಮಸ್ಕಾರ ಹಾಕಬೇಕು ಗುರುವಿಗೆ. ಪ್ರಶ್ನೆ ಕೇಳಬೇಕು, ಯುಕ್ತವಾದ ಪ್ರಶ್ನೆ ಕೇಳಬೇಕು, ಡ್ಯೂಟಿ. ಅದೇ ಅದಕ್ಕೆ ನನಗ ಪ್ರಶ್ನೆ ಬಂತು ನಿಮ್ಗೆ ಹೇಳಕ್ಕಾದ್ರೆ ಹೇಳ್ಬೋದು. ಜಸ್ಟ್ ಶೇರ್ ಮಾಡ್ಕೊಳ್ಳಿ. ಅದೇ ಸ್ವಪ್ನಾವಸ್ಥೆ ಬೇಕಿರ್ಲಿಲ್ಲಲ್ಲ ಈ ಸೃಷ್ಟಿನಲ್ಲಿ ಅಂತ ಅನ್ಸುತ್ತೆ. ಹಲೋ, ಹೇಳಿ ಅಪ್ಪ, ಹೇಳು. ಉಪನ್ಯಾಸ ಮಾಡೋರು ಪ್ರಶ್ನೆನೇ ಹುಟ್ಟದಂಗೆ ಕ್ಲಿಯರ್ ಆಗಿ ಮಾಡಿಬಿಟ್ರೆ ಪ್ರಶ್ನೆ ಹುಟ್ಟೋದೇ ಇಲ್ಲ. ಆದ್ರಿಂದ ಯಾರು ಪ್ರಶ್ನೆ ಮಾಡಿಲ್ಲ ಅಂದ್ರೆ ಚೆನ್ನಾಗಿ ಅರ್ಥ ಆಗಂಗೆ ಹೇಳಿದ್ದಾರೆ ಉಪನ್ಯಾಸಕರು ಅಂತ ಅರ್ಥ. ಬಹಳ ಪ್ರಶ್ನೆ ಹುಟ್ಟಿದ್ವು ಅಂದ್ರೆ ಯಾಕೋ ಉಪನ್ಯಾಸಕರು ಸರಿಯಾಗಿ ತಿಳಿಸಿಲ್ಲ ಅಂತ ಆಗುತ್ತೆ. ಇದು ನನ್ನ ಅಭಿಪ್ರಾಯ. ಇಲ್ಲ, ರಾಮರಾಯರು ಕರೆಕ್ಟ್ ಆಗಿ ಹೇಳ್ತಾ ಇದಾರೆ. ಅವರು ತಮ್ಮ ವೃತ್ತಿಯ ಅನುಭವದಿಂದನೂ ಹೇಳ್ತಾ ಇದ್ದಾರೆ. ಇಲ್ಲ ಅಂದ್ರೆ ಪ್ರಶ್ನೆಗಳು ಯಾರು ಎಷ್ಟೇ ಚೆನ್ನಾಗಿ ತಿಳಿಸಿದ್ರು ನಮ್ಮ ಒಂದು ಒಳಗಿನ ಒಂದು ತಿಳುವಳಿಕೆ ಅನ್ನೋದು ಅದನ್ನು ಯಾವ ತರ ತಗೋತಾ ಇದೆ ಅನ್ನೋದ್ರ ಮೇಲೂ ಇದಾಗತ್ತೆ. ಬಟ್ ಪ್ರಶ್ನೆಗಳು ಹುಟ್ಟೋದು ಕೂಡ ತುಂಬಾ ಒಳ್ಳೇದೇನೆ. ಅದು ಇದೇನು ಇದಲ್ಲ, ತಪ್ಪಲ್ಲ. ಯಾಕೆ ಹುಟ್ಟುತ್ತೆ ಅಂದ್ರೆ ನಮಗೆ ಅನುಭವ ಇಲ್ವಲ್ಲ ಈ ಫೀಲ್ಡ್ ಅಲ್ಲಿ. ಅದನ್ನ ಆಚರಣೆ ಆಗ್ಲಿ ಏನೇ ಅನುಭವ ಇಲ್ಲಲ್ಲ, ಅವಾಗ ಸಂದೇಹಗಳ ರೂಪದಲ್ಲಿ ಪ್ರಶ್ನೆ ಬರುತ್ತೆ ಅಷ್ಟೇ ಅಂತ ಹೇಳ್ಬೋದು. ಒಂದು ಸ್ವಪ್ನ ಬಹಳ ಚೆನ್ನಾಗಿರೋ ಒಂದು ಇದೊಂದು ಹೇಳ್ಬಿಡ್ತೀನಿ, ಬಹಳ ಚೆನ್ನಾಗಿದೆ. ಈ ಯಾರಿಗೆ ಸಾಕ್ಷಾತ್ಕಾರ ಆಗಿರಲ್ವೋ ಅಲ್ಲಿ ಉತ್ತರಗಳೇ ಇರಲ್ವಂತೆ, ಬರೀ ಪ್ರಶ್ನೆ ಅಂತೆ. ಸಾಕ್ಷಾತ್ಕಾರ ಆಗಿರೋರು ಪ್ರಶ್ನೆಗಳೇ ಇರಲ್ವಂತೆ. ಅದೇ ನಾನು ಹೇಳಿದ್ದು, ಅನುಭವ ಇಲ್ಲಲ್ಲ ನಮ್ಗೆ. ಸಾಕ್ಷಾತ್ಕಾರ ಅನ್ನೋ ಒಂದ್ ಅನುಭವ ಇದ್ರಲ್ಲಿ ಹೋಗ್ತಿಲ್ವಲ್ಲ, ಅದು ಏನೋ ಒಂದ್ ಸಂದೇಹ, ಹಂಗಿರ್ಬೋದಾ ಹಿಂಗಿರ್ಬೋದಾ ಅನ್ನೋ ಒಂದ್ ಸಂದೇಹ ರೂಪದಲ್ಲಿ ಪ್ರಶ್ನೆ ಅಷ್ಟೇ. ಉಪನ್ಯಾಸ ಚೆನ್ನಾಗಾಗಿಲ್ಲ ಆತರ ಅಲ್ಲ, ಜಸ್ಟ್ ಒಂದೇನೋ ಒಳಗಡೆ ಹೇಳುತ್ತಲ್ಲ, ಅದು ಶೇರ್ ಮಾಡ್ಕೊತಾ ಇದೀವಿ ಅಷ್ಟೇ. ಸರಿ, ಇಂದಿನ ಒಂದು ಅದ್ಭುತವಾದ ಒಂದು ಸಮ್ಮಿಲನ ಅಂತ ನಾನು ಹೇಳ್ತೀನಿ ಇದನ್ನ ಇವತ್ತು ಮುಗಿಸೋಕೆ ಮನಸ್ಸಾಗ್ತಿಲ್ಲ, ಆದ್ರೂ ಸಮಯ ಆಗ್ತದೆ, ಮುಗಿಸೋಣ. ಮತ್ತೆ ಶಾಂತಿ ಮಂತ್ರವನ್ನ ಆಗ್ಲೇ ಕೃಷ್ಣ ಅವರು ಹೇಳಿ ಆಗಿದೆ. ನಾವು ನಿತ್ಯ ಏನು ಹೇಳ್ತೀನೋ ಅದನ್ನು ಒಂದು ಹೇಳ್ಬಿಟ್ಟು ಮುಕ್ತಾಯ ಮಾಡೋಣ. ಮತ್ತೆ ಮುಂದೆ ಕೃಷ್ಣ ಅವ್ರಿಗೆ ಯಾವಾಗ ಬಿಡುವಾಗುತ್ತೋ ಅವಾಗ ಇದರ ಮುಂದಿನ ಒಂದು ಭಾಗವನ್ನ ಖಂಡಿತವಾಗಿ ಕೇಳೋಣ. ದಯವಿಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾವೇನು ಒಂದು ಇವತ್ತು ಖುಷಿ ಪಡ್ತಾ ಇದ್ದೀವಿ, ಒಂದು ಆನಂದ ಪಡ್ತಿದ್ದೀವಿ, ಅದು ಇನ್ನು ಬಹಳ ಜನಕ್ಕೆ ಆಗ್ಲಿ ಅನ್ನೋದು ನಮ್ಮೆಲ್ಲರ ಒಂದು ಇಚ್ಛೆ. ಅದನ್ನ ಅಪ್ಪ ನೆರವೇರಿಸ್ಕೊಡ್ಬೇಕು ಅಂತ ಅವನಲ್ಲಿ ಕೇಳ್ಕೊತಾ ಇಂದಿನ ಒಂದು ಸತ್ಸಂಗವನ್ನ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ, ನಮಸ್ಕಾರಗಳನ್ನ ತಿಳಿಸ್ತಾ ನಾನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ.